ನಿನ್ನೆ ಎಲೆಕ್ಟ್ರೋಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ಇಂಟ್ರಡಕ್ಷನ್ ಒಳಗೆ ವಿ ಹ್ಯಾಡ್ ಡಿಸ್ಕಸ್ ರಿಲೇಶನ್ಶಿಪ್ ಬಿಟ್ವೀನ್ ವಾಟ್ ಆ್ಯಂಡ್ ವಾಟ್ chemical reactions and electricity. Certain chemical reactions produce electricity. In the second case, we had to make use of electricity to make certain chemical reactions happen which wouldn't have happened otherwise. ಹೌದಿಲ್ಲ? ಅಂದರೆ ಎಲೆಕ್ಟ್ರಿಸಿಟಿ ಕೊಡೋ ತನಕ ತಾನ ಅವು ರಿಯಾಕ್ಷನ್ ಆಗಂಗಿಲ್ಲ, ನಾವು ಎಲೆಕ್ಟ್ರಿಸಿಟಿ ಕೊಟ್ಟು ಮಾಡಿಸ್ಬೇಕು. ಕರೆಕ್ಟ್? ಸೊ ಫಸ್ಟ್ ಕ್ಯಾಟಗರಿ ಒಳಗೆ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಗ್ಯಾಲ್ವನಿಕ್ ಸೆಲ್. ಬಿಕಾಸ್ ಗ್ಯಾಲ್ವನಿಕ್ ಸೆಲ್ಸ್ ಕನ್ವರ್ಟ್ ವಾಟ್ ಎನರ್ಜಿ ಟು ವಾಟ್ ಎನರ್ಜಿ? ಕೆಮಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇದಕ್ಕೆ ಎಕ್ಸಾಂಪಲ್ ನಾವು ಡೇನಿಯಲ್ ಸೆಲ್ ತಗೊಂಡಿದ್ವಿ. ಜಿಂಕ್ ರಾಡ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಕನೆಕ್ಟೆಡ್ ಟು ಕಾಪರ್ ರಾಡ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್. Zinc undergoes oxidation, copper undergoes reduction. ಇದು ಆನೋಡ್, ಇದು ಕ್ಯಾಥೋಡ್. ಹೌದಲ್ಲ? ಜಿಂಕ್ is anode, copper is cathode. Zinc is anode is negative. Copper is cathode is positive in galvanic cell. Lone, left oxidation, anode negative. ಇಷ್ಟು ಡಿಸ್ಕಸ್ ಮಾಡಿದ್ವಿ. ಆ ರಿಯಾಕ್ಷನ್ಸ್ ಬರೆದ್ವಿ, ಸೆಲ್ ರೆಪ್ರೆಸೆಂಟೇಷನ್ ಬರೆದ್ವಿ. ಕರೆಕ್ಟ್? ಆ ಒಂದಿಷ್ಟು ಸೆಲ್ ರೆಪ್ರೆಸೆಂಟೇಷನ್ಸ್ ಕೊಟ್ರೆ ನೀವು ಅದರದ್ದು ಓವರ್ ಆಲ್ ಸೆಲ್ ರಿಯಾಕ್ಷನ್ ಬರೆದಿದ್ರಿ? ಹಾಂ, ಓಕೆ. ಈಗ ಅಲ್ಲಿಂದ ನಾವು ಕಂಟಿನ್ಯೂ ಮಾಡೋಣ ಅಂತ. ಓಕೆ ಓಕೆ ಸೊ ಇವತ್ತಿನ ಆ್ಯಕ್ಚುಯಲ್ ಟಾಪಿಕ್ಕಿಗೆ ಬರೋಕ್ಕಿಂತ ಮೊದಲ ನಾನು ಏನು ಮಾಡ್ತೀನಿ, ನಾನು ನಿನ್ನೆ ಲಾಸ್ಟಿಗೆ ಮುಗಿಸೋ ಮುಂದೆ ಏನು ಬರ್ತಿದ್ದೆ, ಸೆಲ್ ರೆಪ್ರೆಸೆಂಟೇಷನ್ ಬರ್ತಿದ್ದೆ ಒಂದೆರಡು ಸೆಲ್ಲದ್ದು. ನೀವು ಸೆಲ್ ರಿಯಾಕ್ಷನ್ ಬರ್ತಿದ್ರಿ. ಈಗ ನಾನು ಒಂದು ಸೆಲ್ ರಿಯಾಕ್ಷನ್ ಬರಿತೀನಿ, ನೀವು ಅದ್ರದ್ದು ಸೆಲ್ ರೆಪ್ರೆಸೆಂಟೇಷನ್ ಬರೀರಿ. ಸೆಲ್ ರಿಯಾಕ್ಷನ್ ನಾ ಬರ್ದೀನಿ, ಸೆಲ್ ರೆಪ್ರೆಸೆಂಟೇಷನ್ ನೀವು ಬರೀ. ಫಸ್ಟ್ ಆಫ್ ಆಲ್ ಏನು ಐಡೆಂಟಿಫೈ ಮಾಡಬೇಕು, ಆಕ್ಸಿಡೇಷನ್ ಯಾವ್ದಾಗತ್ತೈತಿ, ರಿಡಕ್ಷನ್ ಯಾವ್ದಾಗತ್ತೈತಿ. ಆಕ್ಸಿಡೇಷನ್ ಯಾವ್ದ್ರದ್ದಾಗತ್ತೈತಿ? ಎಲ್ಲರಿಗೂ ಕೇಳಕತ್ತೀನಿ. ಆಕ್ಸಿಡೇಷನ್ ಎದ್ರದ್ದಾಗತ್ತೈತಿ? ಹೈಡ್ರೋಜನ್ದಾಗತ್ತೈತಿ. ಬಿಕಾಸ್ H2 ಇದ್ದಿದ್ದು ಆಕ್ಸಿಡೇಷನ್ ನಂಬರ್ ಏನಿದೆ ಎಲಿಮೆಂಟ್ ಬೈ ಇಟ್ ಸೆಲ್ಫ್ H+ ಆಗೈತಂದ್ರೆ ಆಕ್ಸಿಡೇಷನ್ ನಂಬರ್ ಹೇಳ್ಬೇಕು 1. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ಆಕ್ಸಿಡೇಷನ್, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಇಸ್ ರಿಡಕ್ಷನ್. ಇಲ್ಲೇನು Ag+ ಇಲ್ಲಿ ಏನಿಲ್ಲ ಅಂದ್ರೆ ಏನು, ಇದ್ರ ಆಕ್ಸಿಡೇಷನ್ ನಂಬರ್ 1, ಇದ್ರದ್ದೇನು ಎಲಿಮೆಂಟ್ ಬೈ ಇಟ್ ಸೆಲ್ಫ್ ಇಸ್ 0. ಹೋದ ವರ್ಷ ಕಲ್ತೀವಿಲ್ಲ ಇದನ್ನ? ಹಾಂ. ಸೊ ಸಿಲ್ವರ್ ಏನಾಗತ್ತೈತಿ? ರಿಡಕ್ಷನ್ ಆಗತ್ತೆ, ಸಿಲ್ವರ್ ರೆಡ್ಯೂಸ್ ಆಗತ್ತೈತಿ. ಸೊ ಲೆಫ್ಟ್ ಯಾವ್ದು ಬರೀತೀರಿ, ರೈಟ್ ಯಾವ್ದು ಬರೀತೀರಿ? ಯಾರು ಆಲ್ರೆಡಿ ಸೆಲ್ ರೆಪ್ರೆಸೆಂಟೇಷನ್ ಬರ್ದಿರಿ? ಹಾಂ ಹೇಳ್ರಿ. H2 ಸಿಂಗಲ್ ಬಾರ್, H+, ಡಬಲ್ ಬಾರ್, Ag+2 ಸಿಂಗಲ್ ಬಾರ್ Ag. ಕರೆಕ್ಟ್? ಕರೆಕ್ಟ್. ಇದಕ್ಕೊಂದು ಸ್ವಲ್ಪ ನಾ ಆ್ಯಡ್ ಮಾಡ್ತೀನಿ. ಇಲ್ಲಿ ಪ್ಲಾಟಿನಮ್ ಬರೀಬೇಕು. ದಿಸ್ ಪ್ಲಾಟಿನಮ್ ಸೌಂಡ್ಸ್ ಸ್ಟ್ರೇಂಜು, ಏನು ಸೌಂಡ್ಸ್ ಆಲ್ರೆಡಿ ಡಿಸ್ಕಸ್ಡು. ನಿನ್ನೆ ಡಿಸ್ಕಸ್ ಮಾಡಿದ್ವಿಲ್ಲ, ಹೈಡ್ರೋಜನ್ ಏನಿರಂಗಿಲ್ಲ, ಎಲೆಕ್ಟ್ರೋಡ್ ಇರಂಗಿಲ್ಲ, ಅದಕ್ಕೆ ಪ್ಲಾಟಿನಮ್ ನಾವು
ಸರ್ಫೇಸ್ ಪ್ರೊವೈಡರ್ ಆಗಿ ಯೂಸ್ ಮಾಡ್ತೀವಿ, ಅದಕ್ಕೇನು ಕರಿತೀವಿ? ಇನ್ನರ್ಟ್ ಎಲೆಕ್ಟ್ರೋಡ್ ಅಂತ ಕರಿತೀವಿಲ್ಲ. ಇಲ್ಲಿ ಬೇಕೋ ಅವಶ್ಯಕತೆ ಐತೋ ಅದ್ರದ್ದು ಇಲ್ಲೋ? ಹೈಡ್ರೋಜನ್ ಐತೆ ಅಂದ್ರೆ ಅವಶ್ಯಕತೆ ಐತಿಲ್ಲ. ಸೊ ಇದು ಬೇಕು. ಇದನ್ನ ಯಾಕೆ ಲೆಫ್ಟ್ ಸೈಡ್ ಬರ್ತೀವಿ ಅಂದ್ರೆ ಇದ್ರದ್ದು ಏನಾಗತ್ತೆ? ಇದ್ರ ಯಾಕೆ ರೈಟ್ ಸೈಡ್ ಬರ್ತೀವಿ? ರಿಡಕ್ಷನ್. ಲೆಫ್ಟ್ ಆಕ್ಸಿಡೇಷನ್, ರೈಟ್ ರಿಡಕ್ಷನ್. ಮತ್ತೆ ಇದು ಮುಗಿತೋ ಏನು ಮಾತೇನ್ರ? ಇಲ್ಲಿ ನಾವು ಸ್ಟೇಟ್ಸ್ ಬರಿತೀವೋ ಇಲ್ಲ? ಬರಿತೀವೋ ಇಲ್ಲ? ಬರೀನಲ್ಲ. ಏನಿದೆ? ಗ್ಯಾಸ್, ಅಕ್ವಿಯಸ್, ಸಾಲಿಡ್. ಕರೆಕ್ಟ್. ಎಲ್ಲರೂ ಇಷ್ಟು ಬರೆದ್ರಿ? ಇನ್ನೊಂದು ಬರೆಯೋದು. Ag+2 ಐತಲ್ಲ, Ag+ ಆಗ್ಬೇಕದು. Ag+2 ಅಲ್ಲ, Ag+. ನೀವು ಹೇಳಿದ್ ಬರದೆ ನಾನು, ನೀವು ಬರೀ ಮುಂದೆ ಗೊತ್ತಾಗ Ag+, +2 ಅಲ್ಲ. ನಿಮ್ಮದು ಮಿಸ್ಟೇಕ್ ಐತೆ, ನಂದು ಮಿಸ್ಟೇಕ್ ಐತೆ. ಡನ್. ದಿಸ್ ಒನ್ ಇಸ್ ಡನ್. ಇನ್ನೊಂದು ಎಕ್ಸಾಂಪಲ್. ಈ HgSO4 ಬಿಟ್ಟಿರಲ್ಲ, ಇಲ್ಲಿ ಮತ್ತೆ Hg ಕನ್ಸಿಡರ್ ಮಾಡಬೇಕು, SO4 ಕನ್ಸಿಡರ್ ಮಾಡಬೇಕು. Hg ಕನ್ಸಿಡರ್ ಮಾಡಬೇಕು, Hg+2 ಕನ್ಸಿಡರ್ ಮಾಡಿ ಮುಂದೆ ನೋಡ್ಬೇಕು. SO4-2 ಕನ್ಸಿಡರ್ ಮಾಡಿ ಮುಂದೆ ನೋಡ್ಬೇಕು. Hg ನೋಡ್ಬೇಕು ಮುಂದೆ, ಅಲ್ಲಿ SO4 ಐತೆನಾ ಪ್ರೊಡಕ್ಷನ್ ಇಲ್ಲ, ಮತ್ತು ಮರ್ಕ್ಯುರಿ ನೋಡಿ ಬರೀಬೇಕು. ಎದ್ರದ್ದು ಆಕ್ಸಿಡೇಷನ್ ಆಗುತ್ತೆ, ಎದ್ರದ್ದು ರಿಡಕ್ಷನ್ ಆಗುತ್ತೆ? ಕಾಪರ್ದು ಏನಾಗುತ್ತೆ? ಎಲಿಮೆಂಟ್ ಬೈ ಇಟ್ಸೆಲ್ಫ್ ಇಸ್ 0, ಇದು +2. ಇದ್ರೊಳಗೆ ಮರ್ಕ್ಯುರಿ ಆಕ್ಸಿಡೇಷನ್ ನಂಬರ್ ಏನು? SO4 is -2, ಸಲ್ಫೇಟ್ is -2 ಅಂದ್ರೆ ಮರ್ಕ್ಯುರಿ ವಿಲ್ ಬಿ +2. ಇಲ್ಲಿ ಎಲಿಮೆಂಟ್ ಬೈ ಇಟ್ಸೆಲ್ಫ್ 0, ಸೊ +2 ಇದು 0 ಆದ್ರೆ ಮರ್ಕ್ಯುರಿ ರಿಡಕ್ಷನ್, 0 ಇಲ್ಲಿ +2 ಆದ್ರೆ ಕಾಪರ್ ಆಕ್ಸಿಡೇಷನ್. ಸೊ ಹೆಂಗೆ ಬರೀತೀರಿ? Cu ಸಿಂಗಲ್ ಬಾರ್, Cu+2 ಡಬಲ್ ಬಾರ್, Hg+2 ಸಿಂಗಲ್ ಬಾರ್, Hg. ಸಾಲಿಡ್, ಅಕ್ವಿಯಸ್ ಏನಿಲ್ಲ, ಅಕ್ವಿಯಸ್ ಸಾಲಿಡ್ ಹೌದಲ್ಲ, ಲಿಕ್ವಿಡ್, ಪ್ಲಾಟಿನಮ್. ಪ್ಲಾಟಿನಮ್ ಬರೀಬೇಕಿಲ್ಲ ಮತ್ತೆ, ಬಿಕಾಸ್ ಮರ್ಕ್ಯೂರಿ ಈಸ್ ಅ ಲಿಕ್ವಿಡ್. ಕರೆಕ್ಟ್? ಏನಾಟ್ ಎನಿ ಡೌಟ್ಸ್? ಈಗ ನೆಕ್ಸ್ಟ್ ಟಾಪಿಕ್ ಎಲೆಕ್ಟ್ರೋಕೆಮಿಸ್ಟ್ರಿದು. ಏನು ಅಂದ್ರೆ ಈಗ ನಾವು ಡೇನಿಯಲ್ಸ್ ಅಲ್ಲಿ ಹೋಗೋಣ ಸ್ವಲ್ಪ ವಾಪಸ್. ಲೆಫ್ಟ್ ಸೈಡ್ ಜಿಂಕ್ ರಾಡ್ ಇತ್ತು, ಜಿಂಕ್ ಸಲ್ಫೇಟ್ ಒಳಗೆ ಡಿಪ್ ಆಗಿತ್ತು. ಈ ಕಡೆ ಕಾಪರ್ ಇತ್ತು, ಕಾಪರ್ ಸಲ್ಫೇಟ್ ಒಳಗೆ ಡಿಪ್ ಆಗಿತ್ತು. ವೈರ್ ಕನೆಕ್ಟ್ ಮಾಡಿದ ಕೂಡನ ದೇರ್ ಬೇರೆ 2 ಪಾಸಿಬಿಲಿಟೀಸ್. ಕಾಪರ್ ಇಂದ ಎಲೆಕ್ಟ್ರಾನ್ಸ್ ಜಿಂಕಿಗೆ ಬರ್ಬೋದಿತ್ತು, ಜಿಂಕ್ ಇಂದ ಕಾಪರಿಗೆ ಹೋಗ್ಬೋದಿತ್ತು. ಬಟ್ ಯಾವ್ದಾತು? ಜಿಂಕ್ ಇಂದ ಎಲೆಕ್ಟ್ರಾನ್ಸ್ ಕಾಪರಿಗೆ ಹೋದ್ವು, ಹೌದಲ್ಲ? ಬಟ್ ಹಿಂಗೂ ಆಗ್ಬೋದಿತ್ತು, ಕಾಪರ್ ಇಂದ ಜಿಂಕಿಗೆ ಬರ್ಬೋದಿತ್ತು, ಆದ್ರೆ ಬಂದಿಲ್ಲ. ಅದಕ್ಕೊಂದು ರೀಸನ್ ಇರಬೇಕು, ಹೌದಿಲ್ರಿ? There should be a reason for electrons to move from zinc to copper rather than
ಕಾಪರ್ ಟು ಜಿಂಕ್. ಈ ರೀಸನ್ ಎದಕ್ಕೆ ಅಂದ್ರೆ ನಾವೊಂದೇನೋ ಹೇಳ್ತೀನಿ ಈಗ, ಅದನ್ನ ಹೇಳಿ ಅದು ಎದಕ್ಕೆ ಅಂತ ಡಿಸ್ಕಸ್ ಮಾಡೋದ ಇವತ್ತಿನ ಟಾಪಿಕ್. ಏನಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಾವೊಂದು ಎರಡು ವ್ಯಾಲ್ಯೂ ಬರೀತೀನಿ. E naught Zn is equals to minus 0.74 volt. E naught Cu in minus ಬರ್ದೇ ಇಲ್ಲ, 0.74 0.76 ಏನೋ ಐತೆ, 6. ಇದು ಕಾಪರ್ದು ಪ್ಲಸ್ 0.34 ವೋಲ್ಟ್. ಇ ನಾಟ್ ಅಂದ್ರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್. ಹಿಂಗಂದ್ರೆ ಏನು ಅಂತ ಬರೀ ನಾ ಇಷ್ಟು ಹೇಳಿಬಿಡಂಗಿಲ್ಲ. ಇಂದ ಕಮಿಂಗ್ ಕ್ಲಾಸಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋದು ನಾವು. ಇವತ್ತಿನ ಕ್ಲಾಸಿಗೆ ನಮ್ಗೆ ಸ್ಟಾರ್ಟ್ ಮಾಡಕ್ಕೆ ಇದು ಬೇಕು, ಅದಕ್ಕೆ ಹಂಗೆ ಬರೆಯಬೇಕು. ನೆಕ್ಸ್ಟ್ ಕೊಟ್ಟು ಕೇಳಿ, ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಜಿಂಕ್ ಈಸ್ minus 0.76 ವೋಲ್ಟ್. ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಕಾಪರ್ ಈಸ್ plus 0.34 volt. Higher the standard reduction potential, higher is the tendency to gain electrons. Higher the SRP, standard reduction potential, higher is the tendency to gain electrons. Edra's value ಜಾಸ್ತಿ ಐತಿ, copper value ಜಾಸ್ತಿ ಐತಿ. So copper has a tendency to gain electrons as compared to zinc. ಅದಕ್ಕೆ ಜಿಂಕ್ ಇಂದ ಕಾಪರ್ ಗೆ ಹೊಂಟಾವು. ನಂದು ಏನು ಹೇಳ್ತೀನಿ ಅರ್ಥ ಆಗುತ್ತಿಲ್ಲ? ಎದ್ರ ವ್ಯಾಲ್ಯೂ ಜಾಸ್ತಿ ಐತಿ? ಕಾಪರ್ ಎದ್ರದ್ದು ವ್ಯಾಲ್ಯೂ ಜಾಸ್ತಿ ಇರ್ತೈತಿ, ಅದರದ್ದು ಗೇನ್ ಮಾಡೋ ಟೆಂಡೆನ್ಸಿ ಜಾಸ್ತಿ ಇರ್ತೈತಿ. ಹೈಯರ್ ದ ವ್ಯಾಲ್ಯೂ ಆಫ್ SRP, ಹೈಯರ್ ಇಸ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ಸೊ ಇದು ಗೇನ್ ಮಾಡ್ಕೊಂಡೈತಿ, ಇದು ಲೂಸ್ ಮಾಡ್ಕೊಂಡೈತಿ. ಸೊ ಜಿಂಕ್ ಇಂದ ಕಾಪರಿಗೆ ಹೋಗ್ಯಾವ ಎಲೆಕ್ಟ್ರಾನ್ಸ್. ಅರ್ಥ ಆಗತೈತಿ? ಈಗ ನಾ ಯಾಕೆ ಆ ಟಾಪಿಕ್ ತೆಗೆದೀನಿ ಅಂದ್ರ ಈ ವ್ಯಾಲ್ಯೂಸ್ ಹೆಂಗ್ ಬಂದ್ವು ಅಂತ ನಂಗೆ ಮಾತಾಡೋದೈತಿ. ಇದಕ್ಕೆ ನಾವು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂದೆ ಅಂದಿಲ್ರಿ, ಅದನ್ನ ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ ಅಂತಲೂ ಬರೀಬಹುದು. ಈಗ ರಿಡಕ್ಷನ್ ಆಕ್ಸಿಡೇಷನ್ ಬಿಟ್ಬಿಟ್ರಿ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಇದಕ್ಕೆ ಪ್ರತಿಯೊಂದು ಎಲೆಕ್ಟ್ರೋಡಿಗೂ, ಈಗ ಜಿಂಕ್ ಅಂದ್ರೆ ಒಂದು ಎಲೆಕ್ಟ್ರೋಡ್, ಕಾಪರ್ ಒಂದು ಎಲೆಕ್ಟ್ರೋಡ್, ಪ್ರತಿಯೊಂದು ಎಲೆಕ್ಟ್ರೋಡಿಗೆ ಅದರದ್ದೇ ಒಂದು ಪೊಟೆನ್ಷಿಯಲ್ ಇರ್ತದೆ. ಈಗ ಕಾಪರಿಗೆ ಪ್ಲಸ್ 0.34, ಜಿಂಕಿಗೆ minus 0.76, ಇನ್ನೊಂದು ಯಾವುದೋ ಎಲಿಮೆಂಟ್ಗೆ ಇನ್ನೊಂದು ಯಾವುದೋ ನಂಬರ್. ಇವು ಹೆಂಗೆ ಬಂದವು ಅನ್ನೋದು ನಮ್ದು ಇಲ್ಲೇ ಡಿಸ್ಕಷನ್. ಒರಿಜಿನ್ ಆಫ್ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಏನಂದ್ರೆ ಪ್ರತಿಯೊಂದು, ಪ್ಲೀಸ್ ಇದು ಲಾಸ್ಟ್ ತನ ಇವತ್ತು ಈಗ ಸ್ಟಾರ್ಟ್ ಮಾಡಿದ್ರೆ ಈ ಡಿಸ್ಕಷನ್ ಪೂರ ಮುಗಿಯೋದನ್ನ ನಿಮ್ದು 100% ಕಾನ್ಸಂಟ್ರೇಷನ್ ಇಲ್ಲೇ ಇರ್ಬೇಕು. ಇದು ಕನ್ಫ್ಯೂಸ್ ಆದ್ರೆ ಮುಂದೆ ಡಿಫಿಕಲ್ಟ್ ಇದೆ ಅರ್ಥ ಮಾಡ್ಕೊಳಕ್ಕೆ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ಲಿಸನ್. ಒರಿಜಿನ್ ಆಫ್ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ನಾ ಈಗ ಹೇಳಿದೆ ಇದಕ್ಕಿಂತ ಮೊದಲ, ಪ್ರತಿಯೊಂದು ಎಲೆಕ್ಟ್ರೋಡ್ಗೆ ಅದರದ್ದೇ ಆದಂಥ ಒಂದು ಪೊಟೆನ್ಷಿಯಲ್ ಇರ್ತೈತಿ. ಇಲ್ಲಿ ಆಲ್ರೆಡಿ ವ್ಯಾಲ್ಯೂಸ್ ಬರ್ದೀನಿ. ಜಿಂಕಿಗೆ minus 0.76, ಕಾಪರಿಗೆ ಪ್ಲಸ್ 0.34. ಪ್ರತಿಯೊಂದು ಎಲೆಕ್ಟ್ರೋಡ್ಗೆ ಅದರದ್ದ ವ್ಯಾಲ್ಯೂ ಇರ್ತೈತೆ, ಅದರದ್ದ ಒಂದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇರ್ತೈತೆ. ಎವ್ರಿ ಎಲೆಕ್ಟ್ರೋಡ್ ಹ್ಯಾಸ್ ಸರ್ಟನ್ ಪೊಟೆನ್ಷಿಯಲ್ ವಿಚ್ ಇಸ್ ಕಾಲ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಬಿಕಾಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅದಲ್ಲ ಅದು. ಸೊ ಆ ವ್ಯಾಲ್ಯೂ ಇಲ್ಲೇ ಎರಡರದ್ದು ಬರ್ದಿನಿ ನಾನು. ಇವು ಹೆಂಗೆ ಬಂದವು ಅಂತ ನಾವೀಗ ಡಿಸ್ಕಸ್ ಮಾಡಬೇಕು. ಸೊ ನಮ್ಮ ಟಾಪಿಕ್ ಹೆಸರೇನು? ಒರಿಜಿನ್ ಆಫ್ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸಿಂಗಲ್ ಅಂದ್ರೆ ಈಗ ಹಿಂಗಲ್ಲ, ಜಿಂಕ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಕನೆಕ್ಟೆಡ್ ಟು ಕಾಪರ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಬಗ್ಗೆ ಮಾತಾಡ್ತಿಲ್ಲ. ಈ ಕನೆಕ್ಷನ್ ಮುರಿದಿವಿ ನಾವು. ಬರೇ ಜಿಂಕ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಇಂಡಿವಿಜುವಲಿ ನೋಡ್ಬೇಕು, ಕಾಪರ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಇಂಡಿವಿಜುವಲಿ ನೋಡ್ಬೇಕು. ಹಂಗೆ ನೋಡಿ ಈ ಜಿಂಕ್ದು ಪೊಟೆನ್ಷಿಯಲ್ ಹೆಂಗೆ ಬಂತು, ಪೊಟೆನ್ಷಿಯಲ್ ಎಷ್ಟು, ಅದು ಹೆಂಗೆ ಬಂತು ನಮಗೆ ಹೆಂಗೆ ಗೊತ್ತಾಯ್ತು. ಕಾಪರಿಗೆ ಒಂದು ಪೊಟೆನ್ಷಿಯಲ್ ಐತಿ, ಅದು ಎಷ್ಟು, ಅದು ಹೆಂಗೆ ಬಂತು ನಮಗೆ ಹೆಂಗೆ ಗೊತ್ತಾಯ್ತು. ಇದ್ರದ್ದು ಇಂಡಿವಿಜುವಲ್ ಡಿಸ್ಕಷನ್ ಮಾಡ್ಬೇಕು. ಅದಕ್ಕೆ ಏನು ಟಾಪಿಕ್ ಹೆಸರು ನಮ್ದು? ಒರಿಜಿನ್. ಹೆಂಗೆ ಬಂತು? ಒರಿಜಿನ್ ಆಫ್ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅಂದ್ರೆ ಜಿಂಕ್ದು ಪೊಟೆನ್ಷಿಯಲ್ ಎಷ್ಟೋ ಐತಿ, ಅದು ಮೊದಲೇ ಮಾತು ಐತೋ ಇಲ್ಲೋ, ಇದ್ರೆ ಎಷ್ಟೈತಿ, ಹೆಂಗೆ ಬಂತು. ಕಾಪರಿಗೂ ಐತೋ ಇಲ್ಲ, ಎಲ್ಲದಕ್ಕೂ ಐತಿ ಅಂತ ಹೇಳಿ ಆಲ್ರೆಡಿ. ಈಗ ಅಂದ್ರೆ ನಮ್ಮ ಡಿಸ್ಕಷನ್ ಏನಿರ್ಬೇಕು, ಈಗ ಐತೋ ಇಲ್ಲೋ, ಇದ್ರ ಎಷ್ಟೈತಿ, ಆಮೇಲೆ ಅದು ನಮ್ಗೆ ಹೆಂಗೆ ಗೊತ್ತಾಯ್ತು. ಈ ಡಿಸ್ಕಷನ್, ಈ ಸ್ಟುಡಿಯೋಸ್ ಡಿಸ್ಕಷನ್ ಗೊತ್ತಾತಾ? ಈಗ ಸ್ಟಾರ್ಟ್ ಮಾಡೋಣ ಅದನ್ನ. ಪ್ಲೀಸ್ ನಾ ಹೇಳಿದಂಗೆ ಪ್ಲೀಸ್ ನಿದ್ದೆ ಮಾಡಬೇಡ್ರಿ.
ಸುಸ್ತಾಗಿದ್ರೂ ಸ್ವಲ್ಪ ಹಂಗೆ ಆ್ಯಕ್ಚುಲಿ ನಿದ್ದೆ ಬಂದಿದ್ರೆ ಏನು ಮಾಡಿರಿ, ರಬ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಪ್ಲೇಸ್ ದೋಸ್ ಹ್ಯಾಂಡ್ಸ್ ಆನ್ ಯುವರ್ ಐಸ್ ಜಸ್ಟ್ ಟು ರಿಫ್ರೆಶ್. ಬಿಕಾಸ್ ಇದು ಇಂಪಾರ್ಟೆಂಟ್ ಟಾಪಿಕ್, ನಿದ್ದೆ ಮಾಡ್ಕೊಂಡು ಕೇಳ್ಬೇಡ್ರಿ. ಜೋಕ್ ಅಲ್ಲ, ಯಾರಿಗೆ ನಿದ್ದೆ ಬಂದಂಗೆ ಅನ್ಸತೈತಿ ಪ್ಲೀಸ್ ಡೂ ದಟ್. ಇಲ್ಲ ಅಂದರೆ ನಾವು ಅಲ್ಲ, ನಮ್ಮ ಕಾನ್ಸಂಟ್ರೇಷನ್ ಐತಿ ಅಂದ್ರೆ ಇಟ್ಸ್ ಓಕೆ. Whenever a metal is in contact with the solution of its own ions, it has two tendencies. Whenever a metal is in contact with the solution of its own ions, example, zinc rod dipped in zinc sulfate. ಇದು ಜಿಂಕ್ ಸಲ್ಫೇಟ್, ಇದು ಜಿಂಕ್. ವೆನೆವರ್ ಅ ಮೆಟಲ್, ಜಿಂಕ್ ಅನ್ನೋದು ಮೆಟಲ್ ಅಲ್ಲ, ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೊಲ್ಯೂಷನ್ ಆಫ್ ಇಟ್ಸ್ ಓನ್ ಅಯಾನ್ಸ್. ಈ ಸೊಲ್ಯೂಷನ್ ಒಳಗೆ ಯಾವ್ಯಾವ ಅಯಾನ್ಸ್ ಅದಾವ? Zn+2 SO4-2 ಎರಡು ಅಯಾನ್ಸ್ ಅದಾವ ಈ ಸೊಲ್ಯೂಷನ್ ಒಳಗೆ. ಲಕ್ಷ ಕೊಡ್ರಿ. ವೆನೆವರ್ ಅ ಮೆಟಲ್ is in contact, it is in contact with the solution, is in contact with the solution of its own ions. hangaiti liga it has two tendencies. What are those two tendencies andra? one tendency ಏನು, ಆ metal will lose electrons. ಎಷ್ಟು ಅಂದರೆ n electrons. A metal might lose electrons and get converted into metal ions. ಅಂದ್ರೆ ಇದು ಜನರಲ್ ಫಾರ್ಮ್ ಬರ್ತೀನಿ ನಾ. ಎಮ್ ಜಿಂಕ್ದ ಬರೆಯೋದಾದ್ರೆ Zn gives Zn+2 + 2 electrons. ಜನರಲ್ ಫಾರ್ಮ್ ಬರೆದ್ರೆ ಜಿಂಕ್ ಬದಲಿ ಮೆಟಲ್, ಎಮ್ ಫಾರ್ ಮೆಟಲ್, Zn+2 ಅಯಾನ್, m+n ಅಯಾನ್, 2 ಎಲೆಕ್ಟ್ರಾನ್, n ಎಲೆಕ್ಟ್ರಾನ್. ಎಷ್ಟು ಎಲೆಕ್ಟ್ರಾನ್ ಹೋಗ್ತಾವೋ ಅಷ್ಟು ಚಾರ್ಜ್ ಬರುತ್ತಿಲ್ಲ ಇಲ್ಲಿ, ಹೌದಿಲ್ಲ? ಇದು ಏನು ಫಸ್ಟ್ ಟೆಂಡೆನ್ಸಿ. ವೆನೆವರ್ ಅ ಮೆಟಲ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೊಲ್ಯೂಷನ್ ಆಫ್ ಇಟ್ಸ್ ಓನ್ ಅಯಾನ್ಸ್, ಒಂದು ಹಿಂಗರ ಆಗ್ಬೋದು. ಹೆಂಗ? ಆ ಮೆಟಲ್ ಹಿಂಗಿದ್ದಿತ್ತು ಹಿಂಗಾಗೋದು, ರೈಟ್? ಅಲ್ಲಿ ಹೇಳಿದಿ, ಇಲ್ಲಿ ಹೇಳತಿ, ಅದು ಇದು ಎರಡು ಒಂದ ಇಲ್ಲ. Zn ಇದು Zn+2 ಆಗತೈತಿ ಅಂದ್ರೆ ಇದು ಮೆಟಲ್ ರಾಡ್ನಾಗ ಇದ್ದ ಆಟಮ್ಸ್ ಎಲೆಕ್ಟ್ರಾನ್ಸ್ ಅನ್ನು ಕೊಟ್ಟು Zn+2 ಆಗತ್ತ ಅಂದ್ರೆ ಸೊಲ್ಯೂಷನ್ ಬರಾಕತ್ತಾವ. ರಾಡ್ ಕಡಿಮೆ ಹಾಕೊಂಡ್ ಬರುತ್ತಿಲ್ಲ, ಅವಾಗ ರಾಡ್ನಾಗ ಇದು ಜಿಂಕ್ ಸೊಲ್ಯೂಷನ್ ಹೊಂಟೈತೆ ಅಂದ್ರೆ ಇದು ದಪ್ಪ ತೆಳ್ಳ ಹಾಕೊಂಡ್ ಬರುತ್ತಿಲ್ಲ. ಸೊ ಹಿಂಗರ ಆಗಬಹುದು. ಎರಡನೇ ಪಾಸಿಬಿಲಿಟಿ ಏನು, ಇದು ಏನು, ಸೊಲ್ಯೂಷನ್ ಒಳಗಿರೋ ಅದ್ರದ್ದು ಅಯಾನ್ಸ್, ಅದ್ರದ್ದು ಅಂದ್ರೆ ರಾಡ್. when a metal is in contact with the solution of its own ions, ಫಸ್ಟ್ ಟೆಂಡೆನ್ಸಿ ಬರ್ದಿನ. ಸೆಕೆಂಡ್ ಟೆಂಡೆನ್ಸಿ ಏನು, ಅದ್ರದ್ದು ಸೊಲ್ಯೂಷನ್ ಒಳಗಿರೋ ಅಯಾನ್ಸ್ ಏನ್ ಮಾಡಿ, ಎಲೆಕ್ಟ್ರಾನ್ಸ್ ನ ಗೇನ್ ಮಾಡಿ ಏನಾಗುದು, ಮೆಟಲ್ ಆಟಮ್ ಆಗುದು. ಅಂದ್ರೆ ರಾಡ್ ಹಿಂಗಿದ್ದು ಹಿಂಗಾಗುದು. ಇದು ಡಯಟ್ ಮಾಡಿ ತೆಳ್ಳಗಾಗತೈತಿ, ಇದು ಮಸ್ತ್ ಊಟ ಮಾಡಿ ದಪ್ಪ ಆಗತೈತಿ. ಪ್ಲೀಸ್ ನೋಡು, ನಂಗೆ ಆದ ಮಾತ್ರ ಡಿಸ್ಟರ್ಬ್ ಮಾಡಬೇಡ್ರಿ, ಬಿಕಾಸ್ ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್. ಆ್ಯಂಡ್ ನಂದು ಕಾನ್ಸಂಟ್ರೇಷನ್ ಇರಬೇಕು, ನಿಮ್ಮದು ಕಾನ್ಸಂಟ್ರೇಷನ್ ಇರಬೇಕು. ಸೊ ಇದು ಹಿಂಗೆ ಆಗಂಗಿಲ್ಲ. ನಾವು ನೋಡೀವಿ ಜಿಂಕ್ ಸಲ್ಫೇಟ್ನಾಗ ಡಿಪ್ ಮಾಡಿದ Zn gives Zn+2 + 2 ಎಲೆಕ್ಟ್ರಾನ್, ನಾವು ಗೊತ್ತೈತಿ. ಅದು ಯಾವಾಗ ಕಾಪರ್ ಜೋಡಿ ಕನೆಕ್ಟ್ ಮಾಡಿದಾಗ, ಹೌದಿಲ್ಲ? ಜಿಂಕ್ ಲೂಸಸ್, ಕಾಪರ್ ಗೇನ್ಸ್. ಅದಕ್ಕೆ ಹೇಳಕತ್ತೀನಿ ನಾ, ಅದನ್ನ ಮಾತಾಡಕತ್ತಿಲ್ಲ, ನಾನು ಬ್ರೇಕ್ ಮಾಡೀನಿ. ಇದ್ರದ್ದು ಇಂಡಿವಿಜುವಲ್ ಡಿಸ್ಕಷನ್ ಮಾಡೋದು. ಇಲ್ಲ ನಾ ಎಕ್ಸಾಂಪಲ್ ತೊಗೊಂಡಿನಿ ಅಷ್ಟೇ ಜಿಂಕ್ದು ಎಕ್ಸಾಂಪಲ್. ನೀವು ಬಿಟ್ಬಿಟ್ರೆ ಬರೀ ಜನರಲ್ ಫಾರ್ಮ್ಯಾಟ್ನಾಗ ಮಾತಾಡಿದ್ದೆ ನಾನು.
Z n ಬರೀಲಾರ್ದ m plus n m ಹಿಂಗೆ ಬರೆದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ಜಿಂಕ್ ಎಕ್ಸಾಂಪಲ್ ತೊಗೊಂಡಿನಿ ಅಷ್ಟೇ. ಜಿಂಕ್ ಯಾವಾಗಲೂ ಹಿಂಗೆ ಆಗ್ಬೇಕಂತೇನಿಲ್ಲ, ಹಿಂಗೂ ಆಗ್ಬೋದು. ಅರ್ಥ ಆಗತೈತಿ? When a metal is in contact with the solution of its own ions, it has two tendencies. It can lose the electrons and get converted into ions and go in the solution, or the ions which are in the solution, Zn plus 2 ಅದಾವಿಲ್ಲ ಆಲ್ರೆಡಿ ಇಲ್ಲ, ಅದಾವಿಲ್ಲ, those ions can gain electrons and get deposited as metal. ಡೆಪಾಸಿಟೆಡ್ ಅಂದ್ರೆ ರಾಡ್ ದಪ್ಪ ಹಾಕೊಂತ ಗೊತ್ತಿಲ್ಲ, ಹಿಂಗಾತಂದ್ರ ಈ ಪ್ರೊಸೆಸ್ಸಿಗೆ ನಾವು ಡಿಸಲ್ಯೂಷನ್ ಅಂತೀವಿ. ಎರಡನೇ ಇದಕ್ಕೆ ಡೆಪಾಸಿಷನ್ ಅಂತೀವಿ. ಒಂದನೇ ಟೆಂಡೆನ್ಸಿಗೆ ಏನಂತೀವಿ? ಡಿಸಲ್ಯೂಷನ್. ಬಿಕಾಸ್ ಜಿಂಕ್ ರಾಡ್ ಅದರಾಗಿಂದ ಆಟಮ್ಸ್ ಏನಾಗಿ ಕನ್ವರ್ಟ್ ಆಗತ್ತಾವ, ಅಯಾನ್ಸ್ ಆಗಿ ಕನ್ವರ್ಟ್ ಆಗಿ ಸೊಲ್ಯೂಷನ್ ಹೊಂಟಾವ. ಆಟಮ್ ಇದ್ದ ಅಯಾನ್ ಅಂದ್ರೆ ಡಿಸಲ್ಯೂಷನ್ ಅಂದ್ರೆ ಸೊಲ್ಯೂಷನ್ ಹೊಂಟಾವ, ಹೌದಿಲ್ಲ? ಮೇಲೆ ರಾಡ್ನಾಗ ಇರೋದು ಜಿಂಕ್ ಆಟಮು ಜಿಂಕ್ ಅಯಾನು, ರಾಡ್ನಾಗ ಇರೋದು ಆಟಮು ಅಯಾನು, ಸೊಲ್ಯೂಷನ್ ಒಳಗಿರೋದು ಆಟಮು ಅಯಾನು. ಸೊ ಆಟಮ್ ಇದ್ದಿದ್ದು ಅಯಾನ್ ಆಗತೈತಿ, ರಾಡ್ ಇದ್ದಿದ್ದು ಸಾಲಿಡ್ ಇದ್ದಿದ್ದು ಸೊಲ್ಯೂಷನ್ ಆಗತೈತಿ ಅಂದ್ರೆ ಡಿಸಲ್ಯೂಷನ್ ಆಗತೈತಿಲ್ಲ. ಇದು ಡೆಪಾಸಿಷನ್. ಡೆಪಾಸಿಷನ್ ಅಂದ್ರೆ ಎರಡನೇ ಕೇಸ್, ಇದ್ರೊಳಗಿರೋ Zn+2 ಅಯಾನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಗೇನ್ ಮಾಡಿ ಜಿಂಕ್ ರಾಡ್ ಆಗಿ ಡೆಪಾಸಿಟ್ ಆಗತ್ತಾವ, ಅದ್ರ ಮೇಲೆ ಹೋಗಿ ಕೂಡ ಆಗತ್ತಾವ. ಇದು ಜಾಸ್ತಿ ಆಗತೈತಿಲ್ಲ, ಜಾಸ್ತಿ ಅಂದ್ರೆ ಡೆಪಾಸಿಟ್ ಅನ್ಬೋದಿಲ್ಲ, ಅದಕ್ಕೆ ನಾನು ಅದನ್ನ ಡೆಪಾಸಿಷನ್ ಅಂತ ಕರೆದೀನಿ. ಅಂಡರ್ಸ್ಟುಡ್ ಟಿಲ್ ದಿಸ್ ಪಾಯಿಂಟ್? ಏನು ಡಿಸ್ಕಸ್ ಮಾಡಿದ್ವಿ? when a metal is in contact with the solution of its own ions, there are two tendencies: dissolution, deposition. Dissolution ಅಂದ್ರೆ ಏನು? ಜಿಂಕ್ ರಾಡ್ ಎಲೆಕ್ಟ್ರಾನ್ಸ್ ಲೂಸ್ ಮಾಡಿ ಅಯಾನ್ ಆಗಿ ಸೊಲ್ಯೂಷನ್ ಹೋಗಬಹುದು, ಅಥವಾ ಎರಡನೇ ಕೇಸ್ ಡೆಪಾಸಿಷನ್. ಅದೇನು? ಸೊಲ್ಯೂಷನ್ ಒಳಗಿರೋ Zn+2 ಅಯಾನ್ಸ್ ಎಲೆಕ್ಟ್ರಾನ್ಸ್ ಅನ್ನು ಗೇನ್ ಮಾಡಿ ಆಟಮ್ ಆಗಿ ರಾಡ್ ಆಗಿ ಡೆಪಾಸಿಟ್ ಆಗಬಹುದು. ಅರ್ಥ ಆಗತೈತಿ? ಲಕ್ಷ ಕೊಡ್ರಿ, ಇಲ್ಲಿಂದ ಲಕ್ಷ ಕೊಡ್ರಿ. ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಮೆಟಲ್, ಡಿಪೆಂಡಿಂಗ್ ಆನ್ ದ, ಈಗ ಎರಡು ಟೆಂಡೆನ್ಸೀಸ್ ಅದಾವ, ಎರಡು ಪಾಸಿಬಿಲಿಟೀಸ್ ಅದಾವ ಅಂತಂದ್ರೆ ಹಿಂಗರಾಗ್ಬೋದು, ಹಿಂಗರಾಗ್ಬೋದು, ಡಿಸಲ್ಯೂಷನ್ ಆಗ್ಬೋದು, ಡೆಪಾಸಿಷನ್ ಆಗ್ಬೋದು. ಯಾವ್ದಾಗುತ್ತೆ ಈಗ ಅಂತ ನಿಮ್ಗೆ ಕ್ವಶನ್ ಬಂದಿರುತ್ತೆ, ಹೌದಿಲ್ಲ? ಅದರ ಆಗ್ಬೇಕು, ಇದರ ಆಗ್ಬೇಕು. ಇನ್ನು ಎರಡೂ ಆಗ್ತಾವೋ? ಎರಡೂ ಆದ್ರೆ ಯಾವ್ದು ಫಾಸ್ಟ್ ಯಾವ್ದು ಸ್ಲೋ, ಇವೆಲ್ಲ ಜಗ್ಗ ಕ್ವಶನ್ಸ್ ಕೊಡ್ತಾವೆ. ಸೊ ನಾನು ಏನು ಹೇಳ್ತೀನಿ, ಆ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಕ್ಕೆ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಮೆಟಲ್ ಅಂದ್ರೆ ಆ ಮೆಟಲ್ದು ನೇಚರ್ ಮೇಲೆ ಒಂದಿಷ್ಟು ಡಿಪೆಂಡ್ ಆಗಿರ್ತಾವೆ. ಏನು ಡಿಪೆಂಡ್ ಆಗಿರ್ತಾವೆ ಅಂದ್ರೆ, ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಮೆಟಲ್, ಐದರ್ ಡಿಸಲ್ಯೂಷನ್ or deposition is faster than the other. Dissolution, if dissolution is faster, deposition will be slower, depending on nature of the metal. ಅದು ಜಿಂಕೋ, ಕಾಪರು, ಗೋಲ್ಡು, ಸಿಲ್ವರು, ಪ್ಲಾಟಿನಮ್ಮು ಅನ್ನೋದ್ರ ಮೇಲೆ ಒಂದು ಇದರ ಫಾಸ್ಟ್ ಇರುತ್ತೆ, ಇದರ ಫಾಸ್ಟ್ ಇರುತ್ತೆ, ಎರಡು ಆಗ್ತಿರ್ತಾವ ಅಂದಂಗೆ ಆತಿಲ್ಲ ಒಟ್ಟು. ಅಂದ್ರೆ ಫಾಸ್ಟ್ ಸ್ಲೋ ಇರಲಿ, ಸ್ಲೋ ಫಾಸ್ಟ್ ಅಂದ್ರೆ ಇರಲಿ, ಒಟ್ಟು ಎರಡು ಆಗ್ತಿರ್ತಾವ ಇಲ್ಲ. ಯಾವ ಎರಡು? ಡಿಸಲ್ಯೂಷನ್, ಡೆಪೋಸಿಷನ್. ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಮೆಟಲ್, ಒನ್ ಪ್ರೊಸೆಸ್ ವಿಲ್ ಬಿ ಫಾಸ್ಟರ್ ದೆನ್ ದಿ ಅದರ್. ಅಂದ್ರೆ ಜಿಂಕಿಗೆ ಡಿಸಲ್ಯೂಷನ್ ಫಾಸ್ಟ್ ಇರ್ಬೋದು, ಡೆಪೋಸಿಷನ್ ಸ್ಲೋ ಇರ್ಬೋದು. ಕಾಪರಿಗೆ ಡೆಪೋಸಿಷನ್ ಫಾಸ್ಟ್ ಇರ್ಬೋದು, ಡಿಸಲ್ಯೂಷನ್ ಸ್ಲೋ ಇರ್ಬೋದು. ದ್ಯಾಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಮೆಟಲ್. ಆರ್ ಯು ಗೆಟಿಂಗ್ ದಿಸ್? ಈಗ as time progresses, time ಆದಂಗೆ the faster process will get slower and slower, the slower process will get faster and faster. If dissolution is faster than deposition, time ಆದಂಗೆ dissolution will get slower and slower, deposition will get faster and faster. If deposition is initially depending on the nature of the metal, if deposition is faster and dissolution is slower, time deposition gets slower and slower, dissolution gets
faster and faster. At a certain point of time they attain equilibrium. ಅಂದ್ರ ಲಕ್ಷ ಕೊಡ್ರಿ. ಅಂದ್ರ ಈಕ್ವಿಲಿಬ್ರಿಯಂ ಅಟೈನ್ ಆದ ಅಂದ್ರೆ ಏನರ್ಥ? ಎಷ್ಟು ಡಿಸೊಲ್ಯೂಷನ್ ಆಗತೈತಿ ಅಷ್ಟ ಡೆಪಾಸಿಷನ್ ಆಗತೈತಿ. ಎಷ್ಟು ಜಿಂಕ್ ಆಟಮ್ಸ್ ಎಲೆಕ್ಟ್ರಾನ್ಸ್ ಕಳ್ಕೊಂಡು ಅಯಾನ್ಸ್ ಆಗಕತ್ತಾವು, ಅಷ್ಟ ಅಯಾನ್ಸ್ ಎಲೆಕ್ಟ್ರಾನ್ಸ್ ಗೇನ್ ಮಾಡಿ ಜಿಂಕ್ ರಾಡ್ ಆಗತ್ತಾವ, ಅದು ಜಿಂಕ್ ಆಟಮ್ಸ್ ಆಗತ್ತಾವ ಅಂತ ಅರ್ಥ. ಗೊತ್ತಾತ? ಇನ್ನೊಮ್ಮೆ ಇದನ್ನ ಪಟ್ ಅಂತ ಹೇಳೋದಾದ್ರ, depending on the nature of the metal, either of them will be faster. If dissolution is faster, deposition will be slower. As the time progresses, dissolution will get slower and slower, deposition will get faster and faster, and they attain equilibrium. What does this mean? ಎಷ್ಟು metal atoms ಮೆಟಲ್ ಅಯಾನ್ಸ್ ಆಗಿ ಕನ್ವರ್ಟ್ ಆಗಿದೆ, ಎಷ್ಟು ಮೆಟಲ್ ಆಟಮ್ಸ್ ಮೆಟಲ್ ಅಯಾನ್ಸ್ ಆಗಿ ಕನ್ವರ್ಟ್ ಆಗಿ ಸೊಲ್ಯೂಷನ್ನಾಗ ಹೊಂಟಾವು, ಅಷ್ಟ ಸೊಲ್ಯೂಷನ್ ಒಳಗಿರೋ ಅಯಾನ್ಸ್ ಎಲೆಕ್ಟ್ರಾನ್ಸ್ ಗೇನ್ ಮಾಡಿ ಆಟಮ್ ಆಗಿ ಡೆಪಾಸಿಟ್ ಆಗತಾವು ಆಫ್ಟರ್ ಸರ್ಟನ್ ಟೈಮ್. ಇದು ಆಫ್ಟರ್ ಅಟೈನ್ಮೆಂಟ್ ಆಫ್ ಈಕ್ವಿಲಿಬ್ರಿಯಂ. ಇದು ಯಾವ ಪೇಸ್ನಾಗ ಆಗತೈತಿ? ಅದು ಅಷ್ಟ ಪೇಸ್ನಾಗ ಆಗತ್ತ. ಓಕೆ, before I continue, will you quickly make some notes? When a metal is in contact with the solution of its own ions, ಎರಡು ಪಾಸಿಬಿಲಿಟೀಸ್ ಅದಾವು. ಎರಡು ಪಾಸಿಬಿಲಿಟೀಸ್ ಬರ್ಕೋ. ಇವು ಎಕ್ಸಾಂಪಲ್ ಇದೆ. When a metal is in contact with the solution of its own ions, ಎರಡು ಪಾಸಿಬಿಲಿಟೀಸ್ ಅದಾವು. ಪ್ರತಿ ವರ್ಷ ಈ ಟಾಪಿಕ್ನ ಹೇಳೋ ಮುಂದೆ ಬೆಳಗ್ಗೆ ಇರ್ತೈತೆ ಮೋಸ್ಟ್ ಪ್ರಾಬ್ಲಿ ಕ್ಲಾಸು. ನಾನು ಸ್ವಲ್ಪ ಮೆಡಿಟೇಷನ್ ಮಾಡಿ ಬರ್ತದೆ ಈ ಟಾಪಿಕ್ ಹೇಳೋಕ್ಕಿಂತ ಮೊದಲು. I want to be intensely focused on this before it gets completed. ಅದು ನೋಡು ಆದಿದ ಮಾತು ಬೇಡ ಇವತ್ತು, ಬಿಕಾಸ್ ನನಗೆ ಡಿಸ್ಟರ್ಬ್ ಆಗುತ್ತೆ. ನಿಮಗೂ ಡಿಸ್ಟರ್ಬ್ ಆಗುತ್ತೆ. ಬರ್ಕೊಳ್ಳೋದಾತ? ಹಾಂ, ಬಿಕಾಸ್ ಇದು ಜಗ್ಗ ಮಂದಿ ಕನ್ಫ್ಯೂಸ್ ಮಾಡ್ಕೊತಾರೆ. ಹಿಂಗೆ ನಾ ಹೇಳಿದ್ದು ಪರ್ಫೆಕ್ಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು, ಏನು ಕನ್ಫ್ಯೂಷನ್ ಇಲ್ಲ. ತೆಗಿಲಿ ಇದು. ಲಕ್ಷ ಕೊಡ್ರಿ. When a metal is in contact with the solution of its own ions, it has two tendencies: dissolution, deposition. Dissolution ಅಂದ್ರೆ ಆಟಮ್ ಇದ್ದಿದ್ದು ಅಥವಾ ರಾಡ್ ಫಾರ್ಮ್ನಾಗ ಇದ್ದಿದ್ದು ಎಲೆಕ್ಟ್ರಾನ್ಸ್ ಲೂಸ್ ಮಾಡಿ ಸೊಲ್ಯೂಷನ್ ಒಳಗೆ ಹೋಗುದು, ಕರೆಕ್ಟ್? ಡೆಪಾಸಿಷನ್ ಸೊಲ್ಯೂಷನ್ ಒಳಗಿರೋ ಅಯಾನ್ಸ್ ಎಲೆಕ್ಟ್ರಾನ್ಸ್ ಗೇನ್ ಮಾಡಿ ರಾಡ್ ಮೇಲೆ ಡೆಪಾಸಿಟ್ ಆಗೋದು, ಕರೆಕ್ಟ್? ಎರಡರಾಗ ಒಂದು ಫಾಸ್ಟ್ ಇರುತ್ತೆ, ಒಂದು ಸ್ಲೋ ಇರುತ್ತೆ. ಟೈಮ್ ಆದಂಗೆ ಫಾಸ್ಟ್ ಇದ್ದಿದ್ದು ಸ್ಲೋ ಆಗುತ್ತೆ, ಸ್ಲೋ ಇದ್ದಿದ್ದು ಫಾಸ್ಟ್ ಆಗುತ್ತೆ. ಈಕ್ವಿಲಿಬ್ರಿಯಂ ಅಟೈನ್ ಆಗ್ತಾವು. ಒನ್ಸ್ ಈಕ್ವಿಲಿಬ್ರಿಯಂ ಇಸ್ ಅಟೈನ್ಡ್, number of atoms getting converted into ions is same as number of ions getting converted into atoms once equilibrium is attained. But lakshkodri, before attaining equilibrium ಹಿಂಗಾದ್ರೆ equilibrium, but ಹಿಂಗಾಗೋಕಿನ ಮೊದಲ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಮೆಟಲ್ ಯಾವುದೋ ಒಂದು ಫಾಸ್ಟ್ ಇರ್ತೈತಿ,
ಹಿಂಗಿದ್ದಾಗ ಎರಡು ಈಕ್ವಲ್ ಆಗ್ಯಾವ. ಬಟ್ ಮೊದ್ಲು ಯಾವುದೊಂದು ಫಾಸ್ಟ್ ಯಾವುದೊಂದು ಸ್ಲೋ ಇತ್ತು. ಈಗ ಹಿಂಗೆ ಅನ್ಕೋರಿ, ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಮೆಟಲ್, ಫಸ್ಟ್ ಕೇಸ್ ಇಫ್ ಡಿಸಲ್ಯೂಷನ್ ಈಸ್ ಫಾಸ್ಟರ್ ದ್ಯಾನ್ ಇನ್ನೊಂದು ಯಾವುದಲ್ಲ ಡೆಪಾಸಿಷನ್, ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದ ಮೆಟಲ್, if ಅಂದ್ಬರ್ತೀನಿ, if dissolution is faster than deposition before attaining equilibrium, certain zinc atoms lose electrons and get into the solution as Zn+2 because ಯಾವ್ದು ಫಾಸ್ಟ್ ಐತೆ, ಡಿಸಲ್ಯೂಷನ್ ಫಾಸ್ಟ್ ಆಯ್ತು ಡೆಪೋಸಿಷನ್ ಫಾಸ್ಟ್ ಆಯ್ತು. ಅಂದ್ರೆ ಜಿಂಕ್ ಆಟಮ್ಸ್ ಇದ್ದಿದ್ದು, ಎಕ್ಸಾಂಪಲ್ ಜಿಂಕ್ ತೊಗೊಂಡಿನ, ಜಿಂಕ್ ಆಟಮ್ಸ್ ಇದ್ದಿದ್ದು ಎಲೆಕ್ಟ್ರಾನ್ಸ್ ಲೂಸ್ ಮಾಡಿ ಗೇನ್ ಮಾಡಿ Zn+2 ಆಗಿ ಕನ್ವರ್ಟ್ ಆಗಿ ಸೊಲ್ಯೂಷನ್ ಒಳಗ ಹೊಂಟಾವು. ಓಕೆ, ಲಕ್ಷ ಕೊಡ್ರಿ. ಸೊ ಹಂಗ ಈಗ ಎಲೆಕ್ಟ್ರಾನ್ಸ್ Zn ಇದ್ದು Zn+2 ಅದು ಡಿಸಲ್ಯೂಷನ್, ಇಫ್ ಡಿಸಲ್ಯೂಷನ್ ಇಸ್ ಫಾಸ್ಟರ್ Zn ಇದ್ದು ಏನದು Zn+2 ಅಂದ್ರೆ ರಾಡ್ ಇನ್ ದ ಸೊಲ್ಯೂಷನ್. ಈ ಸೊಲ್ಯೂಷನ್ ಒಳಗೆ ಬಂದು ಅಂದ್ರೆ ಇಟ್ ಶುಡ್ ಲೂಸ್ ಎಲೆಕ್ಟ್ರಾನ್ಸ್ ಇನ್ ಗೇನ್ ಎಲೆಕ್ಟ್ರಾನ್ಸ್. ರಾಡ್ ಇದ್ದಿದ್ದು ಸೊಲ್ಯೂಷನ್ ಒಳಗೆ ಹೋಗ್ಬೇಕಂದ್ರೆ ಜಿಂಕ್ ಶುಡ್ ಲೂಸ್ ಎಲೆಕ್ಟ್ರಾನ್ಸ್. ಆ ಎಲೆಕ್ಟ್ರಾನ್ಸ್ ಏನು ಕಳ್ಕೊಂಡಿರ್ತೈತಲ್ರಿ, ಆ ಎಲೆಕ್ಟ್ರಾನ್ಸ್ ಇಲ್ಲೇ ಬಂದು ಅಕ್ಯುಮುಲೇಟ್ ಆಗ್ತಾವ. ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್, ಅದಕ್ಕೆ ನೆಗೆಟಿವ್ ಹಾಕಿ. ಈಗ Zn ಇದ್ದಿದ್ದು ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು ಇಲ್ಲೇ ಹಿಂಗೆ ಸುತ್ತಲೂ ಬಂದಿರ್ತಾವೆ ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು ಅದೇನಾಗಬೇಕು Zn+2 ಆಗ್ಬೇಕು. ಸೊ Zn+2 ಆಗಿರ್ತಾವ ಅಂದ್ರೆ ಇಲ್ಲಿ ಬಂದಿರ್ತಾವ Zn+2. ಈಗ ಈ ಎಲೆಕ್ಟ್ರೋಡ್ಗೆ ನೆಗೆಟಿವ್ ಚಾರ್ಜ್ ಬಂತು. ಯಾವ ಎಲೆಕ್ಟ್ರೋಡ್ಗೆ? ಜಿಂಕ್ ಎಲೆಕ್ಟ್ರೋಡ್ಗೆ ನೆಗೆಟಿವ್ ಚಾರ್ಜ್ ಬಂತು ಬಿಕಾಸ್ ಇಟ್ ಲಾಸ್ಟ್ ಎಲೆಕ್ಟ್ರಾನ್ಸ್ ಅಂಡ್ ಗಾಟ್ ಕನ್ವರ್ಟೆಡ್ ಇಂಟು Zn+2 ions. Because depending on the nature of the metal, dissolution was faster than deposition before attaining equilibrium. If deposition was faster than dissolution before attaining equilibrium, ಅವಾಗ ಹಿಂಗಾಗ್ತಿತ್ತನ, ಅವಾಗ ಏನಾಗ್ತಿತ್ತು ಆಮೇಲೆ ನೋಡೋಣ. ಎಲ್ಲ ಅವನಿಗೆ ಬೇಡ, ಮೊದಲು ಮುಗಿಸೋಣ. ಸೊ ಈಗ ಏನು ಅನ್ಕೊಂಡಿನೋ, ಇಫ್ ವಾಟ್ ಈಸ್ ಗ್ರೇಟರ್ ದೆನ್ ವಾಟ್ ಈಸ್ ಫಾಸ್ಟರ್ ದೆನ್ ವಾಟ್, ಡಿಸಲ್ಯೂಷನ್ ಈಸ್ ಫಾಸ್ಟರ್ ದ್ಯಾನ್ ಡೆಪೋಸಿಷನ್ ಬಿಫೋರ್ ಅಟೈನಿಂಗ್ ಈಕ್ವಿಲಿಬ್ರಿಯಂ. ಅಂದ್ರೆ ಸರ್ಟನ್ ಜಿಂಕ್ ಆಟಮ್ಸ್ ವಿಲ್ lose electrons and get converted into Zn+2 ions which come into the solution. So for that to happen, zinc should lose electrons, it should liberate electrons. Electrons ಅನ್ನು ಹೊರಗೆ ಹಾಕಬೇಕು. ಆ ಹೊರಗೆ ಹಾಕಿದ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಕೂತು ಒಂದು ಲೇಯರ್ ಅನ್ನು ಫಾರ್ಮ್ ಮಾಡ್ತಾವೆ, ಆ ಲೇಯರ್ ಆಫ್ ನೆಗೆಟಿವ್ ಚಾರ್ಜ್. ಇದೆಲ್ಲ ನಾವು ಡಿಸ್ಕಷನ್ ಮಾಡಕ್ಕೆ ಹೊಂಟಿವಿ ಹೇಳ್ರಿ. ನಾ ಏನಂತ ಸ್ಟಾರ್ಟ್ ಮಾಡಿದೆ, ಜಿಂಕ್ ರಾಡ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್, ಕಾಪರ್ ರಾಡ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಕನೆಕ್ಟ್ ಮಾಡಿದಾಗ ಜಿಂಕ್ ಇಂದ ಕಾಪರ್ ಕಡೆ ಹೊಂಟಾವು. ಇದ್ರ ವ್ಯಾಲ್ಯೂ -0.76, ಇದ್ರದ್ದು +0.34. ಎದ್ರ ವ್ಯಾಲ್ಯೂ ಜಾಸ್ತಿ ಇರ್ತೈತಿ ಅಲ್ಲಿ ಹೋಗ್ತಾವು. ಹೈಯರ್ ದ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್, ಹೈಯರ್ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್. ಈಗ ನಮ್ಮ ಡಿಸ್ಕಷನ್ ಏನು, ಈ ವ್ಯಾಲ್ಯೂ ಹೆಂಗ್ ಬಂತು, ಪ್ರತಿಯೊಂದು ಎಲೆಕ್ಟ್ರೋಡಿಗೂ ಅದರದ ಪೊಟೆನ್ಷಿಯಲ್ ಹೆಂಗ್ ಬಂತು. ಜಿಂಕ್ -0.76 ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು, ಕಾಪರ್ದು +0.34. ಯಾವ ಜಾಸ್ತಿ ಆಗೈತಿ ಅಲ್ಲಿ ಹೋಗ್ತೈತಿ ಅಂತ ಅಂದಿ. ನಾ ಇದನ್ನ ಜಾಸ್ತಿ ಐತೆ ಅಂತೀನಿ, ಹೌದಿಲ್ಲ? ಇದ್ರ ವ್ಯಾಲ್ಯೂ ಇದಕ್ಕೆ ಹೆಂಗ್ ಬಂತು, ಇದ್ರ ವ್ಯಾಲ್ಯೂ ಇದಕ್ಕೆ ಹೆಂಗ್ ಬಂತು ಅಂತ ಡಿಸ್ಕಸ್ ಮಾಡಕ್ಕೆ ಇಂಡಿವಿಜುವಲಿ ಇದು ಒಂದು ಸಿಂಗಲ್ ಎಲೆಕ್ಟ್ರೋಡ್, ಇದು ಒಂದು ಸಿಂಗಲ್ ಎಲೆಕ್ಟ್ರೋಡ್. ಈ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಇದ್ರ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಒರಿಜಿನ್ ಹೆಂಗಾತು, ಒರಿಜಿನ್ ಆಫ್ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಸ್ ಅವರ್ ಟಾಪಿಕ್. ಕನೆಕ್ಟ್ ಮಾಡ್ಕೊಂತಿರ್ಬೇಕು ನಾವು ಏನ್ ಕಲಿಯಕ್ಕೆ ಹೊಂಟಿವಿ ಅಲ್ಟಿಮೇಟ್ಲಿ ಅಂತ. ಅದಕ್ಕೆ ಇದೆಲ್ಲ ಉದ್ದಕ್ಕೆ ಡಿಸ್ಕಷನ್ ಮಾಡಕತ್ತೈತಿ, ಅರ್ಥ ಆಗತೈತಿ? ಹಾ. ಸೊ ಈಗ ಏನಾತಿಲ್ಲ, ಜಿಂಕ್ ಲಾಸ್ಟ್ ಎಲೆಕ್ಟ್ರಾನ್ಸ್, ಆ ಲಾಸ್ಟ್ ಎಲೆಕ್ಟ್ರಾನ್ಸ್, ಆ ಲಿಬರೇಟೆಡ್ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಒಂದು ನೆಗೆಟಿವ್
ಚಾರ್ಜ್ ಇದ್ದು ಲೇಯರ್ ಮಾಡಿದ್ವು, ನೆಗೆಟಿವ್ ಚಾರ್ಜ್ ಇದ್ದು ಲೇಯರ್ ಮಾಡಿದ್ವು. ಈ ಲೇಯರ್ ಏನು ಮಾಡ್ತೈತಲ್ರಿ, ಅದು ಯಾವ ಚಾರ್ಜ್ ಐತಿ, ಇದಕ್ಕೆ ನೆಗೆಟಿವ್ ಚಾರ್ಜ್ ಐತಿ. ಸೊ ನೆಗೆಟಿವ್ ಅಟ್ರಾಕ್ಟ್ಸ್ ಪಾಸಿಟಿವ್. ಸೊ ಈ ನೆಗೆಟಿವ್ ಲೇಯರ್ ಈ ಸೊಲ್ಯೂಷನ್ ಒಳಗಿರೋ Zn+2 ಅಯಾನ್ಸ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಎದಕ್ಕಂದ್ರೆ ಇದಕ್ಕೆ ಏನು ಚಾರ್ಜ್, ನೆಗೆಟಿವ್ ಚಾರ್ಜ್. Zn+2 ಏನು ಚಾರ್ಜ್, ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಅಟ್ರಾಕ್ಟ್ಸ್ ಪಾಸಿಟಿವ್. ಸೊ ಆ ಅಯಾನ್ಸ್ ಬಂದು ಇದ್ರ ಸುತ್ತಲ ಕೊಡ್ತಾವೆ. ಹಿಂಗೆ ಓಕೆ, ಎರಡು ಲೇಯರ್ ಫಾರ್ಮ್ ಆತಿಲ್ಲ. ಒಂದನೇ ಲೇಯರ್ ಎದಕ್ಕೆ ಬಂತು, ನೆಗೆಟಿವ್ ಚಾರ್ಜ್ ಲೇಯರ್ ಎದಕ್ಕೆ ಬಂತು, ಡಿಸಲ್ಯೂಷನ್ ವಾಸ್ ಫಾಸ್ಟರ್ ದ್ಯಾನ್ ಡೆಪಾಸಿಷನ್. ದೇರ್ಫೋರ್ ಬಿಫೋರ್ ಅಟೈನಿಂಗ್ ಈಕ್ವಿಲಿಬ್ರಿಯಂ ಜಿಂಕ್ ಏನು ಮಾಡ್ತು, ಎಲೆಕ್ಟ್ರಾನ್ಸನ್ನ ಕಳ್ಕೊಂಡು ಸೊಲ್ಯೂಷನ್ ಒಳಗೆ Zn+2 ಆಗಿ ಹೋತು. ಸೊ ಆ ಕಳ್ಕೊಂಡಿದ್ದ ಎಲೆಕ್ಟ್ರಾನ್ಸ್ ಎಲ್ಲೂ ಹೋಗಿಲ್ಲ, ಅಲ್ಲೇ ಕೂತಾವು. ಇಲ್ಲಿ ಒಂದು ಏನು ಮಾಡಿದ್ವು, ಅವು ನೆಗೆಟಿವ್ ಲೇಯರ್ ಫಾರ್ಮ್ ಮಾಡಿದ್ವಿ. ಬಿಕಾಸ್ ಎಲೆಕ್ಟ್ರಾನ್ಸ್ ನೆಗೆಟಿವ್ ಚಾರ್ಜ್, ಅದು ಒಂದು ಲೇಯರ್ ಫಾರ್ಮ್ ಆತಿಗೆ, ನೆಗೆಟಿವ್ ಚಾರ್ಜ್ ಲೇಯರ್ ಫಾರ್ಮ್ ಆತ್. ದ್ಯಾಟ್ ಲೇಯರ್ ಅಟ್ರಾಕ್ಟ್ಸ್ ಅ ಪಾಸಿಟಿವ್ ಲೇಯರ್. ಎಲ್ಲಿ ಪಾಸಿಟಿವ್ ಲೇಯರ್, ಏನು ಪಾಸಿಟಿವ್ ಲೇಯರ್ ಅಂದರೆ ಸೊಲ್ಯೂಷನ್ ಒಳಗಿರೋ Zn+2 ಅಯಾನ್ಸ್ ಬಂದು ಅದ್ರ ಸುತ್ತಲೂ ಒಂದು ಪಾಸಿಟಿವ್ ಚಾರ್ಜ್ ಲೇಯರ್ ಮಾಡಿದ್ವು. ಅರ್ಥ ಆತ ಇಷ್ಟು. ಇದಕ್ಕೆ ನಾವು ಇಲ್ಲೇ ಏನು ಫಾರ್ಮ್ ಆತಂದ್ವಿ, ಆ್ಯನ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್. ಆ್ಯಂಡ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ is formed at the metal solution interface. An electrical double layer is formed at the metal solution interface. Metal solution interface ಅಂದ್ರೆ ಮೆಟಲ್ ಮತ್ತು ಸೊಲ್ಯೂಷನ್ ಎಲ್ಲಿ ಫೇಸ್ ಟು ಫೇಸ್ ಆಗ್ತಾವು, ಎಲ್ಲಿ ಅವು ಕೂಡ್ತಾವು. ನದಿ ಸಮುದ್ರಕ್ಕೆ ಎಲ್ಲಿ ಕೂಡ್ತೈತಿ ಅಲ್ಲಿ ಉಪ್ಪು ಸೇರ್ತೈತಿ. ಭಾಳಷ್ಟು ನದಿ ಫಾರ್ಮೇಷನ್ ಆಫ್ ಡೆಲ್ಟಾ ಸರ್ಫೇಸ್ ಕೆಮಿಸ್ಟ್ರಿ ಲಾಸ್ಟ್ ಪಾರ್ಟ್ ಯೂಟ್ಯೂಬ್ ವಿಡಿಯೋ ನೋಡಿವೋ ಇಲ್ಲೋ, ನೋಡಿದ್ರಿ ಯಾವಾಗ ನೋಡಿದ್ವೋ ಏನೋ, ಅದನ್ನು ಬಿಟ್ಬಿಡ್ರಿ. ಮೆಟಲ್ ಸೊಲ್ಯೂಷನ್ ಇಂಟರ್ಫೇಸ್ ಅಂದರೆ ಇದು ಮೆಟಲ್, ಇದು ಸೊಲ್ಯೂಷನ್. ಮೆಟಲ್ ಮತ್ತು ಸೊಲ್ಯೂಷನ್ ಇಲ್ಲಿ ಕೂಡ್ಯಾವು, ಸೊಲ್ಯೂಷನ್ ಬಂದು ಇದಕ್ಕೆ ಮೆಟಲಿಗೆ ಇಲ್ಲಿ ಬಡಿತಿರ್ತಿಲ್ಲ. ಸೊ ಇಲ್ಲಿ ಕೂಡ್ಯಾವು, ಅಲ್ಲಿ ಕೂಡಿದಲ್ಲಿ ಏನಾಗೈತಿ, ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಫಾರ್ಮ್ ಆಗೈತಿ. ಒಂದನೇ ಲೇಯರ್ ಎದಕ್ಕೆ ಬಂತು ಗೊತ್ತಾಯ್ತು, ಬಿಕಾಸ್ ಜಿಂಕ್ ಲಾಸ್ಟ್ ಎಲೆಕ್ಟ್ರಾನ್ಸ್ ಅಂಡ್ ದೋಸ್ ಎಲೆಕ್ಟ್ರಾನ್ಸ್ ಹ್ಯಾವ್ ಅಕ್ಯುಮುಲೇಟೆಡ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್, forming a layer of negative charge. That layer of negative charge attracts a layer of positive charge, andra Zn+2 ions from the solution. So electrical double layer has been formed at the metal solution interface. This happens when dissolution is faster than deposition before attaining equilibrium. Second case, if deposition is faster than dissolution ಏನಾಗುತ್ತೆ ಅಂತ ನೋಡೋಣ. ಅದಕ್ಕೆ ಮೊದಲು ಕ್ವಿಕ್ ನೋಟ್, ಒಂದು ಸೆಕೆಂಡ್ ಲಕ್ಷ ಕೊಟ್ರಿಲ್ಲ. ಇಫ್ ಡಿಸಲ್ಯೂಷನ್ ಇಸ್ ಫಾಸ್ಟರ್ ದನ್ ಡೆಪೋಸಿಷನ್ ಬಿಫೋರ್ ಅಟೈನಿಂಗ್ ಈಕ್ವಿಲಿಬ್ರಿಯಂ ಇಷ್ಟೆಲ್ಲ ಆಗುತ್ತೆ, ಕರೆಕ್ಟ್. ಬಿಫೋರ್ ಅಟೈನಿಂಗ್ ಈಕ್ವಿಲಿಬ್ರಿಯಂ ಅನ್ನೋದು ಒಂದು ನೆಟ್ ಚೇಂಜ್ ವೆನ್ ಈಕ್ವಿಲಿಬ್ರಿಯಂ ಈಸ್ ಅಟೈನ್ಡ್ ಅನ್ನೋದು ಒಂದು. ಈಕ್ವಿಲಿಬ್ರಿಯಂ ಅಟೈನ್ ಆಗೋಕ್ಕಿಂತ ಮೊದಲ ಈ ಚೇಂಜ್ ಆಗೈತಿ, ಹೌದಿಲ್ಲ ಹೌದಿಲ್ಲ. ಈಕ್ವಿಲಿಬ್ರಿಯಂ ಅಟೈನ್ ಆದ್ಮೇಲೆ ಆಗೋಕ್ಕಿಂತ ಮೊದಲು ಇದಾಗೈತಿ, ಆದ್ಮೇಲೆ ಈಕ್ವಿಲಿಬ್ರಿಯಂ ಅಟೈನ್ ಆಗೈತಿ ಅಂದ್ರೆ ಇದೇ ಇರ್ತೈತಿ ಇಲ್ಲ. ಈಕ್ವಿಲಿಬ್ರಿಯಂ ಅಟೈನ್ ಆಗೋಕ್ಕಿಂತ ಮೊದಲು ಹಿಂಗೆಲ್ಲ ಆಗೈತಿ, ಹೌದಿಲ್ಲ. ಅಟೈನ್ ಆದ ಕೂಳೆ ರೇಟ್ ಏನಾಯ್ತು, ಈಕ್ವಲ್ ಆಯ್ತು ಎರಡದ್ದು. ಆದ್ರೆ ಆಗೋಕ್ಕಿಂತ ಮೊದ್ಲು ಇದಾಗೈತೆ ಅಂದ್ರೆ ಅಟೈನ್ ಆದ ಕೂಳೆ ಹಿಂಗೆ ಇರ್ತೈತೋ ಏನದು ಚೇಂಜ್ ಆಗುತ್ತೋ? ಚೇಂಜ್ ಆಗೋಕ್ಕಿಂತ ಮೊದ್ಲು ಹಿಂಗೆ ಇರ್ತೈತಿಲ್ಲ, ಆಮೇಲೆ ಚೇಂಜ್ ಆಗುತ್ತೆ. ಬಟ್ ಈಕ್ವಿಲಿಬ್ರಿಯಂ ಅಟೈನ್ ಆದ ಕೂಳೆ ಹಿಂಗೆ ಇರ್ತೈತಿಲ್ಲ. ಸೊ ಬಿಫೋರ್ ಅಟೈನ್ ಈಕ್ವಿಲಿಬ್ರಿಯಂ ಅನ್ಬೋದು, ಅಥವಾ ನೆಟ್ ಚೇಂಜ್ ವೆನ್ ಈಕ್ವಿಲಿಬ್ರಿಯಂ ಈಸ್ ಅಟೈನ್ಡ್ ಅಂದ್ರೆ ಅನ್ಬೋದು.
ಇದನ್ನು ನೀವು ಬರ್ಕೊಂಡಿದ್ರಿ ಅಂದರೆ ನಾವು ಸೆಕೆಂಡ್ ಕೇಸ್ ನೋಡೋಣ ಅಂತ. ಇನ್ನೊಂದು 2 ನಿಮಿಷ ಬೇಕಂದ್ರೆ ಡನ್ ಎವ್ರಿವನ್. ಹಾಂ, ಈಗ ಸೆಕೆಂಡ್ ಕೇಸ್ ನೋಡೋಣ. If what is faster than what? Deposition is faster than dissolution. ಮಾತಾಡ್ಬೇಡ್ರಿ, ಲಕ್ಷ ಕೊಡ್ರಿ. If deposition is faster than dissolution, ಬಾಲ ಬಡಿಯತ್ತಾರನ್ರಿ ಯಾರು? ಇದೇನು ಸೌಂಡ್ ಅದು? ಬೆಂಚಿನ ಸೌಂಡ್ ಅನ್ರಿ ಅದು. ಇಫ್ ಡೆಪಾಸಿಷನ್ ಇಸ್ ಫಾಸ್ಟರ್ ದನ್ ಡೆಸಲ್ಯೂಷನ್, ಈ ರಿಯಾಕ್ಷನ್ ಆಗುತ್ತೋ ಈ ರಿಯಾಕ್ಷನ್ ಆಗುತ್ತೋ? ಫಸ್ಟ್ ಒನ್ ಸೆಕೆಂಡ್ ಒನ್? ಸೆಕೆಂಡ್ ಒನ್. ಫಸ್ಟ್ ಒನ್ ಆಲ್ರೆಡಿ ನೋಡಿ ನಾವು ಈಗ. ಅವಾಗ ಫಸ್ಟ್ ಒನ್ ಯಾವಾಗ ಆಗುತ್ತಾ? If dissolution is faster than deposition, idagutte atoms will convert into ions and those ions will go into the solution. If deposition is faster than dissolution, ions from the solution will gain electrons and get deposited as atoms. Correct? Yes sir. Ha, alle avag hengagutte ille anta nodoಣ. ಈ ಸೆಕೆಂಡ್ ಕೇಸಿಗೆ ಕಾಪರ್ದು ಎಕ್ಸಾಂಪಲ್ ತಗೊಳ್ಳೋಣ. ಕಾಪರ್ದು ಎಕ್ಸಾಂಪಲ್ ತಗೊಳ್ಳೋಣ ಅಂದ್ರೆ ಕಾಪರ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್. ಇದು ಕಾಪರ್, ಇದು ಸೊಲ್ಯೂಷನ್ ಯಾವುದು? ಕಾಪರ್ ಸಲ್ಫೇಟ್. If what is faster than what? Deposition is faster than dissolution. If deposition is faster than dissolution, idagutta andra Cu+2 ಅಥವಾ ಅದ ಎಕ್ಸಾಂಪಲ್ ತಗೊಂಡಿದ್ರಿಂದ Zn+2. ಈ ಎಕ್ಸಾಂಪಲ್ ತಗೊಂಡಿದ್ದಕ್ಕೆ Cu+2. Cu+2 will gain 2 electrons and get deposited as Cu. ಹೌದಲ್ಲ? ಇಲ್ಲಿದ್ದು ಸೊಲ್ಯೂಷನ್ನಾಗ ಇದ್ದಿದ್ದು Cu+2 ಅಯಾನ್ಸ್ 2 ಎಲೆಕ್ಟ್ರಾನ್ ಅನ್ನು ಗೇನ್ ಮಾಡಿ Cu ಆಗಿ ಡೆಪಾಸಿಟ್ ಆಗುತ್ತೆ. ಲಕ್ಷ ಕೊಡ್ರಿ. ಈಗ ಗ್ಯಾಲ್ವನಿಕ್ ಸೆಲ್ ಒಳಗೆ, ಡೇನಿಯಲ್ ಸೆಲ್ ಒಳಗೆ ಜಿಂಕ್ ರಾಡ್ ಎಲೆಕ್ಟ್ರಾನ್ಸ್ ಅನ್ನು ಕೊಡಾಕತ್ತಿತ್ತು. ಕಾಪರ್ ರಾಡ್ ಅಲ್ಲ, ಕಾಪರ್ ಸಲ್ಫೇಟ್ನಾಗ ಇರೋ Cu+2 ಅದನ್ನ ಗೇನ್ ಮಾಡಿ Cu ಆಗತ್ತಿದ್ವು. ಸೊ ಇದು ಗೇನ್ ಮಾಡಕ್ಕೆ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬರಕತ್ತಿದ್ವು? ಹಂಗ ಇಲ್ಲಿ ಎಲೆಕ್ಟ್ರಾನ್ಸ್ ಕೊಡಾಕ ಜಿಂಕ್ ಇಲ್ಲ. ಹೌದಿಲ್ಲ? ಇದು ಇಂಡಿವಿಜುವಲ್ ಐತಿ. ಈಗ ಕಾಪರ್ ಸಲ್ಫೇಟ್, ಇಟ್ ಇಸ್ ನಾಟ್ ಕನೆಕ್ಟೆಡ್ ಟು ಜಿಂಕ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್. ಇಂಡಿವಿಜುವಲ್ ಡಿಸ್ಕಸ್ ಮಾಡತ್ತೀವಿ ಇಲ್ಲಿ ನಾವು. ಎಲೆಕ್ಟ್ರಾನ್ಸ್ ಕೊಡಾಕ ಜಿಂಕ್ ರಾಡ್ ಅಲ್ಲಿ ಇಲ್ಲ. ಹೌದಿಲ್ಲ? ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಮತ್ತೆ ಅದು ತಗೊಂಡು ಏನಾಗ್ಬೇಕು? Cu+2 ಇದ್ದು ಎಲೆಕ್ಟ್ರಾನ್ಸ್ ತಗೊಂಡು Cu ಆಗಿ ಡೆಪಾಸಿಟ್ ಆಗ್ಬೇಕು. ಎಲ್ಲಿಂದ ತಗೊಂತೈತಿ ಅಂದ್ರೆ ರಾಡ್ನಾಗಿಂದ ತಗೊಂತೈತಿ. ಲಕ್ಷ ಕೊಡ್ರಿ. ಇಲ್ಲಿ ಏನಾಗ್ಬೇಕು? ಸೊಲ್ಯೂಷನ್ ಒಳಗಿರೋ Cu+2, ಸೊಲ್ಯೂಷನ್ ಒಳಗೆ ಯಾವ್ಯಾವ ಅಯಾನ್ಸ್ ಅದಾವ್ರಿ? Cu+2 SO4-2. ಈಗ ನಮ್ಗೆ ಏನ್ ಗೊತ್ತು? ಡೆಪೋಸಿಷನ್ ಇಸ್ ಫಾಸ್ಟರ್ ದೆನ್ ಡೆಸಲ್ಯೂಷನ್. ಸೊ ಸೊಲ್ಯೂಷನ್ ಒಳಗಿರೋ Cu+2 ಅಯಾನ್ಸ್ Cu ಎಲೆಕ್ಟ್ರಾನ್ಸ್ ಅನ್ನು ಗೇನ್ ಮಾಡಿ Cu ಆಗಬೇಕು. ಸೊ ಎಲ್ಲಿಂದ ಗೇನ್ ಮಾಡ್ತಾವ ಅಂದ್ರೆ ಕಾಪರ್ ರಾಡ್ನಾಗಿಂದನೇ ಎಲೆಕ್ಟ್ರಾನ್ಸ್ ಗೇನ್ ಮಾಡ್ತಾವ. ಕಾಪರ್ ರಾಡ್ನಾಗಿಂದ ಎಲೆಕ್ಟ್ರಾನ್ಸ್ ಅನ್ನು ಗೇನ್ ಮಾಡಿದ್ರೆ ಕಾಪರ್ ರಾಡ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಕಾಪರ್ ರಾಡ್ಗೆ ಯಾಕೆ ಪಾಸಿಟಿವ್ ಚಾರ್ಜ್ ಬಂತು ಈ ಸಲ? ಕಾಪರ್ನಾಗಿಂದ ಎಲೆಕ್ಟ್ರಾನ್ಸ್ ನೀವು ತಗೊಳಕತ್ತಾವ. ಇಲ್ಲಿರೋ Cu+2 ಅಯಾನ್ಸ್ ಆರ್ ಗೇನಿಂಗ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಕಾಪರ್ ರಾಡ್. ಕಾಪರ್ ರಾಡ್ ಇಂದ ತಗೊಳಕತ್ತಾವ ಅಂದ್ರೆ ಕಾಪರ್ ರಾಡ್ ಲಾಸ್ಟ್ ಎಲೆಕ್ಟ್ರಾನ್ಸ್.
copper rod is giving the electrons to Cu+2 ions. If this is giving what? ಅದರದ್ದು ಲಾಸ್ ಆಫ್ ಎಲೆಕ್ಟ್ರಾನ್ ಆತಿಲ್ಲ, ಆದ್ರೆ ಅದಕ್ಕೆ ಯಾವ ಚಾರ್ಜ್ ಬರುತ್ತೆ? ಸೊ ಒಂದು ಪಾಸಿಟಿವ್ ಲೇಯರ್ ಬಂತೀಗ. ಅರ್ಥ ಆಗತೈತಿ? ಇದನ್ನ ಯಾಕೆ ಸ್ವಲ್ಪ ದೊಡ್ಡ ದೊಡ್ಡ ಹಾಕಿನಂದ್ರೆ ಅಲ್ಲೇ ವಿಡಿಯೋದಾಗ ಕಾಣಲಿ ಅಂತ, ಆಗಲೇ ಸ್ವಲ್ಪ ಸಣ್ಣ ಆಗಿರ್ತಾವು. ಯಾವ ಲೇಯರ್ ಫಾರ್ಮ್ ಆತೀಗ? ಪಾಸಿಟಿವ್ ಚಾರ್ಜ್ ಲೇಯರ್ ಫಾರ್ಮ್ ಆತ. ಯಾಕಂದ್ರೆ ಸೊಲ್ಯೂಷನ್ ಒಳಗಿರೋ Cu+2 ಅಯಾನ್ಸ್ ಕಾಪರ್ ರಾಡ್ ನಾಗಿಂದ ಎಲೆಕ್ಟ್ರಾನ್ಸ್ ಅನ್ನು ತಕ್ಕೊಂಡು Cu ಆಗಿ ಡೆಪಾಸಿಟ್ ಆಗಿ ದಪ್ಪ ಹಾಕೊಂತ ಹೋಗ್ತಿದ್ದ. ಅದಕ್ಕೆ ದಪ್ಪ ಮಾಡಿಲ್ಲ, ಅದ್ರ ದಪ್ಪ ಕಾಣಲಿ ಅಂತ ದಪ್ಪ ಮಾಡೀನಿ, ಅದ್ರ ಕಾಣಲಿ ಅಂತ. ಸೊ ಇವು Cu ಆಗಿ ಡೆಪಾಸಿಟ್ ಹಾಕೊಂತ ಹೋಗ್ತಾವ. ಸೊ ಡೆಪಾಸಿಟ್ ಹಾಕೊಂತ ಹೋದಂದ್ರೆ ಇದ್ರಾಗಿಂದ ಎಲೆಕ್ಟ್ರಾನ್ಸ್ ಹೊರಗೆ ಹೋದು ಅಂದ್ರೆ ಇದಕ್ಕೆ ಯಾವ ಚಾರ್ಜ್ ಬಂತು? ಪಾಸಿಟಿವ್ ಚಾರ್ಜ್ ಬಂತು. ಲೇಯರ್ ಆಫ್ ಪಾಸಿಟಿವ್ ಚಾರ್ಜ್ ಹ್ಯಾಸ್ ಬೀನ್ ಫಾರ್ಮ್ಡ್ at the on the surface of copper rod. This layer of positive charge will attract a layer of negative charge from the solution. Solution ಒಳಗೆ SO4 - 2 ions ಅದಾವಿಲ್ಲ, ಆ ಅಯಾನ್ಸ್ ಇಲ್ಲಿ ಬಂದು ಇನ್ನೊಂದು ಲೇಯರ್ ನ ಏನ್ ಮಾಡ್ತಾವ? ಫಾರ್ಮ್ ಮಾಡ್ತಾವು. ಈಗೇನಾತ? An electrical double layer is formed at the metal solution interface. ಅವಾಗೂ ಒಂದು ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಆತು, ಈಗೂ ಒಂದು ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಆತು. ಬಟ್ ಡಿಫರೆನ್ಸ್ ಏನು? ಅಲ್ಲಿ ಒಳಗ ನೆಗೆಟಿವ್, ಹೊರಗೆ ಪಾಸಿಟಿವ್. ಅಲ್ಲೇ ಯಾವಾಗ? when dissolution was faster than deposition. Now deposition is faster than dissolution before attaining equilibrium ಅಥವಾ at equilibrium. Therefore ಒಳಗ ಪಾಸಿಟಿವ್ ಲೇಯರ್, ಹೊರಗ ನೆಗೆಟಿವ್ ಲೇಯರ್. ಏನಾರ ಇರಲಿ, ಅಲ್ಲೂ ಒಂದು ಎಲೆಕ್ಟ್ರಿಕಲ್ ಡಬಲ್ ಲೇಯರ್, ಇಲ್ಲೂ ಒಂದು ಎಲೆಕ್ಟ್ರಿಕಲ್ ಡಬಲ್ ಲೇಯರ್. at the metal solution interface. ಓಕೆ, ಇದ್ರದ್ದು ಒಂದು ಕೇಸ್ ಬರ್ಕೋರಿ, ಮುಂದೆ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಇಲ್ಲಿ ತನ ಆತ. ಇದ್ರ ಕೆಳಗೂ ಬರೀರಿ, ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಇಸ್ ಫಾರ್ಮ್ಡ್ ಅಟ್ ದ ಮೆಟಲ್ ಸೊಲ್ಯೂಷನ್ ಇಂಟರ್ಫೇಸ್. ಡನ್? ಹಾಂ, ಈಗ ನಾವು ಒಂದೆರಡು ಸ್ಟೇಟ್ಮೆಂಟ್ ನಿಮ್ಗೆ ಬರೆಸ್ತೀನಿ, ಬರೆಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಬರ್ಕೊಂಡಿರಿ. ಅದ್ರ ಕೆಳಗೆ ಒಂದು ಚಿಕ್ಕಿ ಇಟ್ಟು ಪಾಯಿಂಟ್ ವೈಸ್ ಬರೀರಿ ಅಂದ್ರೆ ನಾವು ಹಿಂಗೆ ಚಿಕ್ಕಿ ಇಡ್ತೀವಿ ಹಂಗೆ. ದಿಸ್ ಫಾರ್ಮೇಷನ್ ಆಫ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ gives rise to a potential difference across the layer. This formation of electrical double layer gives rise to a potential difference across the layer. ಈ ಸ್ಟೇಟ್ಮೆಂಟ್ ಅರ್ಥ ಏನು ಸ್ವಲ್ಪ ಲಕ್ಷ ಕೊಡ್ರಿ. This formation of electrical double layer, ನಾನು ಈ ಲಕ್ಷ ಕೊಡ್ರಿ, ಬರ್ಕೊಡೋದಾತಿಲ್ಲ ಆತಿಲ್ರಿ? This formation of electrical double layer gives rise to a potential difference across the layer. Potential difference ಐತಿ ಇಲ್ಲಿ at the metal solution interface. Potential difference ಐತಿಲ್ಲ. ಪಾಸಿಟಿವ್ ಚಾರ್ಜ್ಗೆ ಒಂದು ಪೊಟೆನ್ಷಿಯಲ್ ಇರ್ತೈತಿ, ನೆಗೆಟಿವ್ ಚಾರ್ಜ್ಗೆ ಇನ್ನೊಂದು ಪೊಟೆನ್ಷಿಯಲ್ ಇರ್ತೈತಿ. ಪಾಸಿಟಿವ್ ಚಾರ್ಜ್ ಜಾಸ್ತಿನೋ ನೆಗೆಟಿವ್ ಚಾರ್ಜ್ ಜಾಸ್ತಿನೋ? ಫಿಸಿಕ್ಸ್ನಾಗ ಒಂದೈತಿಲ್ರಿ,
ಪಾಸಿಟಿವ್ ಚಾರ್ಜ್ ಹೈಯರ್ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜ್ ಲೋವರ್ ಪೊಟೆನ್ಷಿಯಲ್. ಇವು ಟಾಪಿಕ್ಸ್ ಫಿಸಿಕ್ಸ್ನಾಗ ಇನ್ನೂ ಬಂದಾವೋ ಇಲ್ಲ? ಹಾ, ಸೊ ಪಾಸಿಟಿವ್ ಚಾರ್ಜ್ಗೆ ಹೈಯರ್ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜ್ಗೆ ಲೋವರ್ ಪೊಟೆನ್ಷಿಯಲ್. ಸೊ ದೇರ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ಈ potential difference gives rise to something which is called as electrode potential of this electrode. ಇಲ್ಲೊಂದು potential difference ಐತಿ, ಇದು +10 ಇದ್ರೆ -5, ಈ ಪ್ಲಸ್ ಏನೈತಂದ್ರೆ 10 ಅನ್ಕೋರಿ, ಮೈನಸ್ ಇದ್ದಿದ್ದು 5 ಅನ್ಕೋರಿ. +10 -5 +5, ಎರಡು ಈಕ್ವಲ್ ಇರ್ತಾವ ಇವು. +10 -5 +5 ಹೌದಿಲ್ಲ? ಎರಡು ಈಕ್ವಲ್ ಇರ್ತಾವ. ಹೆಂಗೆ ಜಾಸ್ತಿ ಕಡಿಮೆ ಇರ್ತಾವ? ಪಾಸಿಟಿವ್ ಈಗ ಆಲ್ವೇಸ್ ಹೈಯರ್ ಪೊಟೆನ್ಷಿಯಲ್, ನೆಗೆಟಿವ್ ಈಗ ಆಲ್ವೇಸ್ ಲೋವರ್ ಪೊಟೆನ್ಷಿಯಲ್. ಅಂದ್ರ ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರ್ತೈತಿಲ್ಲ. ಆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಲೇಯರ್ಸ್ ಏನ್ ಆನ್ಸರ್ ಬರ್ತೈತಲ್ಲ ಅದ ಈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಈಗ ಜಿಂಕ್ ಗೆ -0.76 ಬಂತಿಲ್ಲ, ಅದು ಯಾಕೆ -0.76 ಬಂತಂದ್ರ ಆ ಜಿಂಕ್ ರಾಡ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್ ಮಾಡಿದಾಗ ಅಥವಾ ಅದರದ್ದು ಸೊಲ್ಯೂಷನ್ ಆಫ್ ಇಟ್ಸ್ ಓನ್ ಅಯಾನ್ಸ್ ಮಾಡಿದಾಗ ಅಲ್ಲಿ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಹಿಂಗ್ ಫಾರ್ಮ್ ಆಗುತ್ತೆ. ಫಾರ್ಮ್ ಆಗಿ ಪಾಸಿಟಿವ್ ಲೇಯರ್ ಮತ್ತೆ ನೆಗೆಟಿವ್ ಲೇಯರ್ ಪೊಟೆನ್ಷಿಯಲ್ ಡಿಫರೆನ್ಸ್ -0.76 ಇರುತ್ತೆ. ಅರ್ಥ ಆಗತೈತಿ? ಹಂಗ ಕಾಪರ್ +0.34 ಯಾಕೆ ಬಂತು ಅಂತ ಕೇಳಿದ್ರೆ, ಕಾಪರ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಕನ್ಸಿಡರ್ ಮಾಡ್ರಿ ಅಥವಾ ಎನಿ ಸೊಲ್ಯೂಷನ್ ಆಫ್ ಇಟ್ಸ್ ಓನ್ ಅಯಾನ್ಸ್ ಕನ್ಸಿಡರ್ ಮಾಡಿದಾಗ ಅಲ್ಲಿ ಒಂದು ಡಬಲ್ ಲೇಯರ್ ಫಾರ್ಮ್ ಆಗುತ್ತಾ? ಎಲ್ಲಾದ್ರಾಗೂ ಹಿಂಗಾಗುತ್ತೆ. ಡಬಲ್ ಲೇಯರ್ ಫಾರ್ಮ್ ಆತಂದ್ರೆ ಒಂದು ಪಾಸಿಟಿವ್ ಲೇಯರ್, ಒಂದು ನೆಗೆಟಿವ್ ಲೇಯರ್. ಅಂಡ್ ವಿ ನೋ ಪಾಸಿಟಿವ್ ಹ್ಯಾಸ್ ಹೈಯರ್ ಪೊಟೆನ್ಷಿಯಲ್, ನೆಗೆಟಿವ್ ಹ್ಯಾಸ್ ಲೋವರ್ ಪೊಟೆನ್ಷಿಯಲ್. ಸೊ ಪಾಸಿಟಿವ್ ಲೇಯರ್ ಮತ್ತು ನೆಗೆಟಿವ್ ಲೇಯರ್ ನೋಡು ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತಾ? that potential difference itself is the electrode potential of that electrode. This potential difference itself is the electrode potential of this electrode. If it is copper, then it is +0.34. ಅರ್ಥ ಆಗತೈತಿ? ಈಗ ಒಂದು ಸ್ಟೇಟ್ಮೆಂಟ್ ಏನು ಬರ್ತೀರ ಅದ್ರ ಕೆಳಗೆ ಇನ್ನೊಂದು ಸ್ಟೇಟ್ಮೆಂಟ್ ಬರೀರಿ. This potential difference between the metal and the solution. This potential difference between the metal and the solution at the interface. This potential difference between the metal and the solution at the interface is the single electrode potential. Is the single electrode potential of that electrode. Of that electrode. ಇನ್ನೊಂದು ರಿಪೀಟ್ ಮಾಡಲಿ. This potential difference between ನೀವು ಓದಿದ್ರೆ ನೋಡಿ the metal and the solution at the interface is the single electrode potential of that electrode. ಈಗ ಇನ್ನೊಮ್ಮೆ ಓದ್ರಿ. This ಲಕ್ಷ ಕೊಟ್ಕೊಂತೋದ್ರಿ. This potential difference ಐತಿಲ್ಲ, ಯಾಕಂದ್ರೆ ಇದಕ್ಕೊಂದು ಪೊಟೆನ್ಷಿಯಲ್ ಇದಕ್ಕೊಂದು ಪೊಟೆನ್ಷಿಯಲ್, ಇದು ಹೈಯರ್ ಪೊಟೆನ್ಷಿಯಲ್ ಇದು ಲೋವರ್ ಪೊಟೆನ್ಷಿಯಲ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಐತಿ. This potential difference between the metal and the solution at the interface is the single electrode potential of that electrode, of copper electrode in this case. ಆಗಲೇ ಜಿಂಕ್ ಎಕ್ಸಾಂಪಲ್ ತಗೊಂಡಿದ್ವಿ, ಆಫ್ ಜಿಂಕ್ ಎಲೆಕ್ಟ್ರೋಡ್ ಇನ್ ದಟ್ ಕೇಸ್. ಅರ್ಥ ಆಯ್ತಾ? ಇಷ್ಟೆಲ್ಲ ಅರ್ಥ ಆದ್ಮೇಲೆ ಒಂದು ಲಾಸ್ಟಿಗೆ ಒಂದು ಟ್ವಿಸ್ಟ್ ಕೊಡ್ತೀನಿ ನೋಡ್ರಿ ನಾನು, ಅದು ಒಂದು ಪಾಯಿಂಟ್ ಬರ್ಕೋರಿ. ಜೋಕಿನ ಮೊದಲು ನಕ್ ಬಿಡ್ತಾನ, ಅವ್ನು ಗೊತ್ತೇ ಜೋಕ್ ಫಾಲ್ತು ಇರುತ್ತೆ ಅಂತಂದ್ರೆ ಮೊದಲು ನಕ್ ಬಿಟ್ರೆ ಮುಗಿದೋದ್ ಕೆಲಸ ಅಂತ. ಜೋಕ್ ಬಿಕಾಲ್ ಇದು ವೆರಿ ಸೀರಿಯಸ್, ಡ್ಯಾಮ್ ಸೀರಿಯಸ್, ಬರ್ಕೋರಿ. ದಿಸ್ ಸಿಂಗಲ್ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಚಿಕ್ಕಿ. This single electrode potential cannot be determined experimentally. This single electrode potential cannot be determined experimentally. Full point. Only the difference in electrode potentials. This single, ಭಾಳ ಫಾಸ್ಟ್ ಆಗಂದ್ರೆ ನಾನು ಹೇಳೋದು, this single
electrode potential cannot be determined experimentally. This single electrode potential cannot be determined experimentally. Full point. Next line aga. Only the difference in electrode potentials. Only the difference in electrode potentials between any two electrodes. Only the difference in electrode potentials. Only the difference in electrode potentials between any two electrodes can be measured as EMF. Can be measured as EMF of the cell. Continue matter. EMF of the cell formed by the combination of the electrodes. Formed by the combination of the electrodes. Only the difference in electrode potentials between any two electrodes can be measured as EMF of the cell formed by the combination of the electrodes. Last ಏನು ಟ್ವಿಸ್ಟ್ ಬಂತು ಇಲ್ಲ ಅಂದ್ರೆ ಈ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ನ ಎಕ್ಸ್ಪೆರಿಮೆಂಟಲಿ ಹೇಳಕ್ ಬರಂಗೇ ಇಲ್ಲ. ಲಕ್ಷ ಕೊಡ್ರಿ, ಇನ್ನೂ 2 ನಿಮಿಷ ಮುಗಿಸ್ತೀನಿ ಪ್ಲೀಸ್. ಇಷ್ಟೊತ್ತನ ಲಕ್ಷ ಕೊಟ್ಟು ಕೇಳಿ, ಲಾಸ್ಟ್ 2 ನಿಮಿಷ ಕೇಳಿಲ್ಲ ಅಂದ್ರೆ ವೇಸ್ಟ್ ಇದೆ ನೀವು. ಇಷ್ಟೊತ್ತನ ಬಿಲ್ಡಪ್ ಆತ. ಈಗ ಎಷ್ಟು ಗರುಡನ್ ಕೊಲ್ತಾನ, ಆ ಕೊಲ್ಲು ಸೀನ್ ನೋಡ್ತಿರಲ್ರಿ ನೀವು. ಆಮೇಲೆ ಆತ ಇದು ಇದ್ದಂಗ ಲಾಸ್ಟಿಗೆ ಕಟ್ಟಪ್ಪ ಬಾಹುಬಲಿಗೆ ಹಿಂದಿಂದ ತಿಳಿಸ್ತಾನ. ವೈ ಕಟ್ಟಪ್ಪ ಕೇಳಿ ಬಾಹುಬಲಿ ಕ್ವಶನ್ ಬರ್ಬೇಕಲ್ಲ. ಸೆಕೆಂಡ್ ಪಾರ್ಟ್ ನಾಳೆ ಆನ್ಸರ್ ಮಾಡೋಣ. ಇಷ್ಟೊತ್ತನ ಹಿಂಗೆಲ್ಲ ಹೇಳಿದ್ರಿ, ಏನ್ ಹೇಳತ್ರಿ? ಇದ್ರದ್ದು ಎಕ್ಸ್ಪೆರಿಮೆಂಟಲಿ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹೇಳಕ ಬರಂಗಿಲ್ಲ ಅನ್ನತಿಯಲ್ಲ. ಇದಕ್ಕಿಂತ ಮೊದಲಾರ ಏನಂದಿ, ಇಲ್ಲಿ ಪಾಸಿಟಿವ್ ಚಾರ್ಜ್ ಇರ್ತೈತಿ, ಲೇಯರ್ ಇರ್ತೈತಿ, ಇಲ್ಲಿ ನೆಗೆಟಿವ್ ಚಾರ್ಜ್ ಲೇಯರ್ ಇರ್ತೈತಿ. ಇದ್ರ ಪೊಟೆನ್ಷಿಯಲ್ ಹೈ, ಇದ್ರ ಪೊಟೆನ್ಷಿಯಲ್ ಲೋ. ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಐತಿ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಈ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಹೇಳಿದ್ದಿಲ್ಲ, ನಾ ಹೇಳಿದ್ ಕರೆಕ್ಟ್. ಆದ್ರೆ ಅದನ್ನ ಮೆಜರ್ ಮಾಡಕ್ ಬರಂಗಿಲ್ಲ. ಅದೇನೈತಿ? cannot be determined ಅಂದ್ರೆ cannot be measured experimentally. ಲಕ್ಷ ಕೊಡ್ರಿ, ಅದನ್ನ ಹೇಳಕ್ ಬರಂಗಿಲ್ಲ. ಮತ್ತೆ ಹೇಳಕ್ ಬರಂಗಿಲ್ಲ ಅಂದ್ರೆ ಇದು 0.34 ಅಂತ ಹೆಂಗೆ ಹೇಳಿದ್ರಿ? ಕಾಪರ್ ಜಿಂಕ್ ಇಂಡಿವಿಜುವಲಿ 0.76 ಅಂತ ಹೇಳಿದಿಲ್ಲ, ಹೆಂಗೆ ಹೇಳಿದೀನಿ? ಕ್ವಶನ್ ಬರುತ್ತಿಲ್ಲ. ಮುಂದೆ ಕಂಟಿನ್ಯೂ ಮಾಡಿ. Only the difference in electrode potentials between two electrodes ಅಂದ್ರೆ ಲಕ್ಷ ಕೊಡ್ರಿ. between two electrodes ಅಂದ್ರೆ zinc dipped in zinc sulfate, copper dipped in copper sulfate ಕನೆಕ್ಟ್ ಮಾಡಿದಾಗ ಇದ್ರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅದರದ್ದು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹೇಳ್ಬೋದು ಹೊರತು ಇಂಡಿವಿಜುವಲಿ ಇದ್ರದ್ದು ಡಿಟರ್ಮೈನ್ ಮಾಡಕ್ ಬರಂಗಿಲ್ಲ, ಇಂಡಿವಿಜುವಲಿ ಅದರದ್ದು ಡಿಟರ್ಮೈನ್ ಮಾಡಕ್ ಬರಂಗಿಲ್ಲ ಅಂತ ಹೇಳಕತ್ತಾರ ಅವರು. ಅದನ್ನ ಇಂಡಿವಿಜುವಲಿ ಇದ್ರ ವ್ಯಾಲ್ಯೂ, ಇಂಡಿವಿಜುವಲಿ ಅದರ ವ್ಯಾಲ್ಯೂ ಆಲ್ರೆಡಿ ಹೇಳಿನಿ. ಅದು ಕಂಟಿನ್ಯೂ ಮಾಡ್ರಿ. ಲಾಸ್ಟ್ ಪಾಯಿಂಟ್ ಇನ್ನೂ ಓದ್ರಿ. ಓನ್ಲಿ ದ ಡಿಫರೆನ್ಸ್ ಇನ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಸ್ ಬಿಟ್ವೀನ್ any two electrodes can be measured as EMF of the cell formed by combination of combination of two electrodes. Combination of the electrodes. Combination minimum 2 ಇರಬೇಕು. ಇದು ಕಾಪರ್ ಇನ್ ಕಾಪರ್ ಸಲ್ಫೇಟ್ ಅನ್ಕೊಂಡ್ರ ಇಲ್ಲೇ ಏನಿರ್ಬೇಕು? ಜಿಂಕ್ ಇನ್ ಜಿಂಕ್ ಸಲ್ಫೇಟ್. ಇದು ಎರಡೂ ಕನೆಕ್ಟ್ ಮಾಡಿದಾಗ ಇದ್ರದ್ದು ಅದ್ರದ್ದು ನೋಡು ಡಿಫರೆನ್ಸ್ ಹೇಳ್ಬೋದು ಹೊರತು ಇದ್ರದ್ದು ಇಂಡಿವಿಜುವಲಿ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹೇಳಕ್ ಬರಂಗಿಲ್ಲ. ಜಿಂಕ್ ಇಂಡಿವಿಜುವಲಿ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹೇಳಕ್ ಬರಂಗಿಲ್ಲ. ಆದ್ರೆ ಜಿಂಕ್ ನಾ ಆಲ್ರೆಡಿ ಇಂಡಿವಿಜುವಲಿ ಹೇಳಿನಿ, ಕಾಪರ್ದು ಇಂಡಿವಿಜುವಲಿ ಹೇಳಿನಿ. ಹೆಂಗ ಎದಕ್ಕ ಈ ಕ್ವಶನ್ಸನ್ನ ಆನ್ಸರ್ ಮಾಡ್ಬೇಕಂದ್ರೆ ನೀವು ನಾಳೆ ಕ್ಲಾಸ್ ಅಟೆಂಡ್ ಆಗ್ಬೇಕು, ನೀವು ನೆಕ್ಸ್ಟ್ ವಿಡಿಯೋ ನೋಡ್ಬೇಕು. ಇವರು ಓಕೆ ಬಿಫೋರ್ ಒಂದ ನಿಮಿಷ. ಎದಕ್ಕೆ ಹೇಳಕ್ ಬರಂಗಿಲ್ಲ ಲಕ್ಷ ಕೊಡ್ರಿ. ಎದಕ್ಕೆ ಹೇಳಕ್ ಬರಂಗಿಲ್ಲ ಅಂದ್ರೆ
ಇದು ಪಾಸಿಟಿವ್ ಲೇಯರ್ ಐತಿ, ಅದ್ರ ಹೊರಗೆ ಯಾವ್ದೈತಿ ನೆಗೆಟಿವ್ ಲೇಯರ್ ಐತಿ. ಇದು ಹೈಯರ್ ಪೊಟೆನ್ಷಿಯಲ್, ಇದು ಲೋವರ್ ಪೊಟೆನ್ಷಿಯಲ್, ಎರಡದು ನಡು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ತೈತಿ. ಆದ್ರೆ ಮೆಜರ್ ಮಾಡಕ್ ಬರಂಗಿಲ್ಲ. ಮೆಜರ್ ಮಾಡ್ಬೇಕಂದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ನಡು ಸ್ವಲ್ಪ ಡಿಸ್ಟೆನ್ಸ್ ಇರ್ಬೇಕು. ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಓವರ್ಲ್ಯಾಪ್ ಆಗಿದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ರೆ ಹೇಳಕ್ ಬರಂಗಿಲ್ಲ. ಎದಕ್ಕೆ ಹೇಳಕ್ ಬರಂಗಿಲ್ಲ ಅಂತ ನೀವು ರೋಹಿತ್ ಸರ್ ಕೇಳಿ, ನಾಳೆ ಹೇಳ್ತಾರ. ಪಾಸಿಟಿವ್ ಪೊಟೆನ್ಷಿಯಲ್ ಮತ್ತು ನೆಗೆಟಿವ್ ಪೊಟೆನ್ಷಿಯಲ್ ಲಕ್ಷ ಕೊಡ್ರಿ. ದೂರ ಇದ್ರೆ ಅಥವಾ ಎರಡು ಪೊಟೆನ್ಷಿಯಲ್ ನಡು ಡಿಸ್ಟೆನ್ಸ್ ಇದ್ರೆ ಮೆಜರ್ ಮಾಡ್ಬೋದು. ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿದ್ರೆ ಮೆಜರ್ ಮಾಡಕ್ ಬರಂಗಿಲ್ಲ ಅಂತ. ಎದಕ್ಕೆ ಮೆಜರ್ ಮಾಡಕ್ ಬರಂಗಿಲ್ಲ ನೀವು ಫಿಸಿಕ್ಸ್ ನಾಗ ರೋಹಿತ್ ಸರಿ ಕೇಳಿ. ಈಗ ಡಿಸ್ಟೆನ್ಸ್ನಾಗ ಅದಾವ, ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗ್ಯಾವಿಲ್ಲ ಅಂದ್ರೆ ಮೆಜರ್ ಮಾಡಕ್ ಬರಂಗಿಲ್ಲ. ಏನ್ ಮೆಜರ್ ಮಾಡ್ಬೋದು, ಇದ್ರದ್ದು ಜಿಂಕ್ ಕನೆಕ್ಟ್ ಮಾಡಿ ಅವಾಗ ಎರಡು ಡಿಫರೆನ್ಸ್ ಹೇಳ್ಬೋದು. ಡಿಫರೆನ್ಸ್ ಎದಕ್ಕೆ ಹೇಳ್ಬೋದು ಅಂದ್ರೆ ಅವು ಎರಡು ಡಿಸ್ಟೆನ್ಸ್ ಅದಾವಿಲ್ಲ, ಇಲ್ಲೊಂದು ಪೊಟೆನ್ಷಿಯಲ್ ಇಲ್ಲೊಂದು ಪೊಟೆನ್ಷಿಯಲ್ ಅಂದ್ರೆ ಇದ್ರದ್ದು ಪಾಸಿಟಿವ್ ನೆಗೆಟಿವ್ ಮಾಡಿದ್ಮೇಲೆ ಒಂದು ಪೊಟೆನ್ಷಿಯಲ್, ಇದ್ರದ್ದು ಪಾಸಿಟಿವ್ ನೆಗೆಟಿವ್ ಮಾಡಿದ್ಮೇಲೆ ಒಂದು ಪೊಟೆನ್ಷಿಯಲ್ ಬಂದಿರ್ತೈತಿ. ಎರಡು ಡಿಸ್ಟೆನ್ಸ್ ಅದಾವು, ಸೊ ಎರಡು ಡಿಫರೆನ್ಸ್ ಹೇಳ್ಬೋದು ಎರಡು ಕನೆಕ್ಟ್ ಮಾಡಿದ್ಮೇಲೆ. ಆದ್ರೆ ಇಂಡಿವಿಜುವಲಿ ಜಿಂಕ್ ಇಂಡಿವಿಜುವಲಿ ಕಾಪರ್ ಹೇಳಕ್ಕ ಅಂದ್ರೂ ನಾ ಹೇಳಿನಿ. ಹೆಂಗ್ ಹೇಳಿನಿ, ಎದಕ್ಕೆ ಹೇಳಿನಿ, ವಿಲ್ ಬಿ ಆನ್ಸರ್ಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಎಲ್ಲ ಅರ್ಥ ಆತಾ? ಓಕೆ, ಥ್ಯಾಂಕ್ ಯು.